ಮಹಾಶಿವರಾತ್ರಿಯ ಈ ಪವಿತ್ರ ಕಥೆ ನಿಮ್ಮೆಲ್ಲ ಭಯಗಳನ್ನ ದೂರ ಮಾಡುತ್ತದೆ. ಶಿವರಾತ್ರಿ ಕತೆ ಫೆಬ್ರವರಿ 15ರಂದು. ಶಿವರಾತ್ರಿಗೂ ಮುನ್ನ ಕೇಳಿದರೆ ಸಾಕು, ಮರಣ ಹತ್ತಿರ ಸುಳಿಯುವುದಿಲ್ಲ. 2 ನಿಮಿಷಗಳಲ್ಲಿ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಧನವರ್ಷವೇ, ಮೃತ್ಯು ದೋಷಗಳು ದೂರವಾಗುತ್ತವೆ. ಸಕಲ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ. ಪ್ರಿನ್ಸ್ ಪೂರ್ವಜನ್ಮಗಳಲ್ಲಿ ಎಷ್ಟೋ ಪುಣ್ಯ ಮಾಡಿದ್ದರೆ ಮಾತ್ರ ಇಂತಹ ಪವಿತ್ರ ಕತೆಗಳನ್ನು ಕೇಳುವ ಭಾಗ್ಯ ಯಾರಿಗೂ ಸಿಗುವುದಿಲ್ಲ. ಆದ್ದರಿಂದ ಈ ಕತೆಯನ್ನು ಕೊನೆಯವರೆಗೂ ಕೇಳಿ. ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲಿತಾಂಶ ಸಿಗುವುದಿಲ್ಲ. ಆದ್ದರಿಂದ ಭಕ್ತಿಯಿಂದ ಕೊನೆಯವರೆಗೂ ಕೇಳಿ. ಮೊದಲಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ "ವನ್ ನಮ ಶಿವಾಯ, ಹರ ಹರ ಮಹಾದೇವ ಶಂಭೋಶಂಕರ" ಎಂದು ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಿಂದೂ ಪುರಾಣಗಳ ಪ್ರಕಾರ ಅತ್ಯಂತ ಪ್ರಮುಖ 3 ದೇವರುಗಳು ಯಾರು ಎಂದರೆ ಬ್ರಹ್ಮ, ವಿಷ್ಣು, ಶಿವ. ಇವರನ್ನು ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ. ಶಿವನು ಯಾವಾಗಲೂ ಕೈಲಾಸ ಪರ್ವತದ ಮೇಲೆ ಇರುತ್ತಾನೆ. ಅವನು ಯಾವಾಗಲೂ ದಾನ ಮಾಡುತ್ತಾ ಶಾಂತವಾಗಿರುತ್ತಾನೆ. ರಾಜ ಹಿಮವಂತನ ನಗರವು ಕೈಲಾಸ ಪರ್ವತಕ್ಕೆ ಹತ್ತಿರದಲ್ಲಿತ್ತು. ಹಿಮವಂತನು ಸ್ವರ್ಗಲೋಕದ ಮಹಿಳೆಯನ್ನು ಪ್ರೀತಿಸಿ ಮದುವೆಯಾದನು. ಅವರಿಗೆ ಒಬ್ಬ ಮಗಳು ಹುಟ್ಟುತ್ತಾಳೆ. ಅವಳ ಹೆಸರು ಪಾರ್ವತಿ. ಅವಳು ಪರ್ವತಗಳ ರಾಜನಾದ ಹಿಮವಂತನ ಮಗಳಾದ್ದರಿಂದ ಅವಳಿಗೆ ಪಾರ್ವತಿ ಎಂದು ಹೆಸರಿಡಲಾಯಿತು. ಪಾರ್ವತಿದೇವಿ ಕೇವಲ ಸುಂದರಿ ಮಾತ್ರವಲ್ಲದೆ ಸಕಲ ಕಲಾ ಕೋವಿದಳು. ಆದರೆ ಚಿಕ್ಕಂದಿನಿಂದಲೇ ಪಾರ್ವತಿಯ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಭಾವನೆ ಬೇರೂರಿತ್ತು. ಅವಳು ಆಟಗಳು, ಹಾಡುಗಳು, ನೊದುಗಳು ಯಾವುದೇ ಕೆಲಸ ಮಾಡುತ್ತಿದ್ದರೂ ಅವಳ ಹೃದಯ ಮಾತ್ರ ಕೈಲಾಸ ಶಿಖರದ ಕಡೆಗೆ, ಅಲ್ಲಿ ಧ್ಯಾನದಲ್ಲಿರುವ ಶಿವನ ಕಡೆಗೆ ಸಾಗುತ್ತಿತ್ತು. ಅವಳು ಶಿವನ ಕತೆಗಳನ್ನು ಕೇಳುತ್ತಾ ಬೆಳೆದಳು. ರಾತ್ರಿ ಕೈಲಾಸ ಪರ್ವತವನ್ನು ನೋಡುತ್ತಾ ಆ ಮಹಾಶಿವನನ್ನು ನೆನೆಸಿಕೊಂಡು ನಿದ್ರಿಸುತ್ತಿದ್ದಳು. ಅವಳ ಸಂಕಲ್ಪ ಒಂದೇ, ಯಾವುದೇ ಜನ್ಮದಲ್ಲಾದರೂ ಆ ಶಂಕರನೇ ತನ್ನ ಪ್ರಾಣನಾಥನಾಗಬೇಕೆಂದು. ಒಂದು ದಿನ ದೇವಮುನಿ ನಾರದರು ಹಿಮವಂತನ ಬಳಿಗೆ ಬಂದು ಪಾರ್ವತಿಯ ಜನ್ಮ ರಹಸ್ಯವನ್ನು ಹೇಳಿ ಅವಳಿಗೆ ಶಿವನೊಂದಿಗೆ ಮದುವೆ ಮಾಡಿದರೆ ಲೋಕಕ್ಕೆ ಒಳಿತಾಗುತ್ತದೆ ಎಂದು ಸೂಚಿಸಿದರು. ಆದರೆ ಹಿಮವಂತನಿಗೆ ತಂದೆಯಾಗಿ ಭಯವಾಯಿತು. ಅವನ ಮಗಳು ರಾಜಕುಮಾರಿ ಬೆಳೆದಿದ್ದಳು. ಆದರೆ ಶಿವನು ಸ್ಮಶಾನವಾಸಿ. ದಿಗಂಬರನು ಹಾವುಗಳನ್ನು ಆಭರಣವಾಗಿ ಧರಿಸುತ್ತಿದ್ದನು. ಅಂತಹವನಿಗೆ ತನ್ನ ಮಗಳನ್ನು ಕೊಡಲು ಅವನಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಹಿಮವಂತನು ಪಾರ್ವತಿಯ ಮನಸ್ಸನ್ನು ಬದಲಾಯಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿದನು. ಆದರೆ ಹಿಮಾಲಯ ಎಷ್ಟು ನಿಶ್ಚಲವಾಗಿರುತ್ತದೆಯೋ ಪಾರ್ವತಿಯ ನಿರ್ಧಾರವೂ ಅಷ್ಟೇ ದೃಢವಾಗಿತ್ತು. ಕೊನೆಗೆ ತಂದೆ ಒಪ್ಪಿಕೊಳ್ಳಲೇಬೇಕಾಯಿತು. ಹಿಮವಂತನು ಪಾರ್ವತಿಯನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋಗಿ ಶಿವನನ್ನು ಪ್ರಾರ್ಥಿಸಿ ತನ್ನ ಮಗಳನ್ನು ಅವನ ಸೇವೆಯಲ್ಲಿ ಇರಲು ಕೇಳಿಕೊಂಡನು. ಶಿವನು ಕಣ್ಣು ತೆರೆಯದೆಯೇ ಜ್ಞಾನಮುದ್ರೆಯಲ್ಲಿ ಇದ್ದು ಒಪ್ಪಿಕೊಂಡನು. ಅಂದಿನಿಂದ ಪಾರ್ವತಿದೇವಿ ಪ್ರತಿದಿನ ಶಿವನಿಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದು, ಅವರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವುದು ಮುಂತಾದ ಸೇವೆಗಳನ್ನು ಮಾಡುತ್ತಿದ್ದಳು. ಆದರೆ ಅದೇ ಸಮಯದಲ್ಲಿ ಲೋಕದಲ್ಲಿ ಒಂದು ಪ್ರವಾಹ ವಿಪತ್ತು ಬಂದಿತು. ಪ್ರಕಾಶ ಎಂಬ ರಾಕ್ಷಸನು ತನ್ನ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಇಷ್ಟರವರೆಗೆ ಪಡೆದನು. ಶಿವನಿಗೆ ಹುಟ್ಟುವ ಮಗನ ಕೈಯಲ್ಲಿ ಹೊರತು ತನಗೆ ಬೇರೆ ಯಾರ ಕೈಯಲ್ಲೂ ಮರಣ ಸಂಭವಿಸಬಾರದು ಎಂದು ಬಯಸಿದನು. ಅಷ್ಟರಲ್ಲಾಗಲೇ ಶಿವನು ತನ್ನ ಮೊದಲ ಪತ್ನಿ ಸತಿದೇವಿ ಯಜ್ಞಕುಂಡದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಶಿವನು ತೀವ್ರವಾದ ವೈರಾಗ್ಯದಲ್ಲಿ ಗಾಢವಾದ ಸಮಾಧಿ ಸ್ಥಿತಿಯಲ್ಲಿದ್ದನು. ಅವರು ಮದುವೆಯಾಗುವ ಸಾಧ್ಯತೆ ಇಲ್ಲ ಎಂದು ಭಾವಿಸಿದ ತಾರಕಾಸುರನು ದೇವತೆಗಳನ್ನು ಪೀಡಿಸಲು ಪ್ರಾರಂಭಿಸಿದನು. ದೇವತೆಗಳೆಲ್ಲರೂ ಭಯಪಟ್ಟು ಬ್ರಹ್ಮದೇವನ ಶರಣು ಹೋದರು. ಶಿವಪಾರ್ವತಿಯರ ಮಿಲನವಾದರೆ ಮಾತ್ರ ಲೋಕಕ್ಕೆ ರಕ್ಷಣೆ ಸಿಗುತ್ತದೆ ಎಂದು ಬ್ರಹ್ಮನು ಹೇಳಿದನು. ಈ ಕೆಲಸಕ್ಕಾಗಿ ಮನ್ಮಥನನ್ನು ಕರೆಸಿದರು. ಶಿವನ ಧ್ಯಾನವನ್ನು ಭಂಗಗೊಳಿಸಿ ಅವರ ಮನಸ್ಸಿನಲ್ಲಿ ಪಾರ್ವತಿಯ ಬಗ್ಗೆ ಅನುರಾಗ ಮೂಡುವಂತೆ ಮಾಡಲು ಆಜ್ಞಾಪಿಸಿದರು. ಮನ್ಮಥನು ತನ್ನ ಪತ್ನಿ ರತಿದೇವಿಯೊಂದಿಗೆ ಕೈಲಾಸಕ್ಕೆ ತಲುಪಿದನು. ಪಾರ್ವತಿದೇವಿ ಶಿವನಿಗೆ ಪೂಜೆ ಮಾಡುತ್ತಿದ್ದ ಸಮಯದಲ್ಲಿ ಮನ್ಮಥನು ತನ್ನ ಪುಷ್ಪ ಬಾಣವನ್ನು ಶಿವನ ಮೇಲೆ ಪ್ರಯೋಗಿಸಿದನು. 1000 ವರ್ಷಗಳಿಂದ ನಿಶ್ಚಲವಾಗಿದ್ದ ಶಿವನ ಮನಸ್ಸು ಒಮ್ಮೆಲೇ ಚಲಿಸಿತು. ತನ್ನ ಧ್ಯಾನಕ್ಕೆ ಯಾರೂ ಅಡ್ಡಿಪಡಿಸಿದರು. ತಿಳಿದುಕೊಳ್ಳಲು ಶಿವನು ಕೋಪದಿಂದ ತನ್ನ 3ನೇ ಕಣ್ಣು ತೆರೆದನು.
ಆ ಕಣ್ಣಿನಿಂದ ಹೊರಬಂದ ತೀವ್ರವಾದ ಅಗ್ನಿ ಜ್ವಾಲೆಗೆ ಮನ್ಮಥನು ಅಲ್ಲೇ ಭಸ್ಮವಾದನು. ಪತಿಯ ಕಣ್ಣೆದುರೇ ಪೂರ್ಣಗೊಳ್ಳುವುದನ್ನು ನೋಡಿದ ರತಿದೇವಿ ರೋದನೆಯಿಂದ ವಿಲಪಿಸಿದಳು. ಆ ಆವೇಶದಲ್ಲಿ ಅವಳು ಪಾರ್ವತಿದೇವಿಯನ್ನು ನೋಡಿ ನಿನಗೆ ನಿನ್ನ ಜೀವನದಲ್ಲಿ ಸಂತಾನವಾಗುವುದಿಲ್ಲ ಎಂದು ಹೇಳುತ್ತಾಳೆ. ಆದರೆ ಮತ್ತೆ ತಾರಕಾಸುರನ ಬಗ್ಗೆ ನೆನಪಾಗಿ ಪಾರ್ವತಿ ನೀನು ತಾಯಿಯಾಗುತ್ತೀಯ. ಆದರೆ ಗರ್ಭದಿಂದ ಒಂದು ಮಗುವೂ ನಿನಗೆ ಹುಟ್ಟುವುದಿಲ್ಲ ಎಂದು ಹೇಳಿ ಹೋಗುತ್ತಾಳೆ. ಪಾರ್ವತಿದೇವಿ ಅಳುತ್ತಾ ಶಿವನ ಕಡೆ ನೋಡುತ್ತಾಳೆ. ಶಿವನು ಪಾರ್ವತಿದೇವಿಯ ಮುಖವನ್ನು ನೋಡದೆ ತನ್ನ ಜ್ಞಾನಕ್ಕೆ ಹೋಗುತ್ತಾನೆ. ಪಾರ್ವತಿದೇವಿಗೆ ಆಗ ಅರ್ಥವಾಗುತ್ತದೆ, ಕೇವಲ ಬಾಹ್ಯ ಸೌಂದರ್ಯದಿಂದ ಅಥವಾ ಸೇವೆಯಿಂದ ಶಿವನನ್ನು ಪಡೆಯಲು ಸಾಧ್ಯವಿಲ್ಲ. ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಮಾತ್ರ ಮಾರ್ಗ ಎಂದು ನಿರ್ಧರಿಸಿ ಕೈಲಾಸವನ್ನು ತೊರೆದು ತೀರ್ಥಕ್ಕೆ ತಲುಪುತ್ತದೆ. ಈ ತೀರ್ಥದಲ್ಲಿ ಶಿವಲಿಂಗದ ಮುಂದೆ ಕುಳಿತು ಶಿವನ ನಾಮವನ್ನು ಜಪಿಸುತ್ತಾ 60,000 ವರ್ಷಗಳ ಕಾಲ ಧ್ಯಾನ ಮಾಡುತ್ತಾಳೆ. ಒಂದು ದಿನ ಅಲ್ಲಿ ಪಕ್ಕದಲ್ಲಿರುವ ಒಂದು ಕೋಣೆಯಲ್ಲಿ ಒಬ್ಬ ಮುದುಕಿ ಒಂದು ಚಿಕ್ಕ ಮಗುವನ್ನು ಹಿಡಿದುಕೊಂಡು ನದಿಗೆ ಎಳೆದುಕೊಂಡು ಹೋಗುತ್ತಾಳೆ. ಆಗ ಆ ಮಗು ಅಮ್ಮ ನನ್ನನ್ನು ಕಾಪಾಡಿ ಎಂದು ಅಳುತ್ತಾ ಇರುತ್ತದೆ. ಆ ಮಗು ಅಮ್ಮ ಎಂದು ಹೇಳಿದಾಗ ಪಾರ್ವತಿದೇವಿ ಪುಳಕಿತಳಾಗಿ ತಪಸ್ಸಿನಿಂದ ಎದ್ದು ಯೊಡುತ್ತಾ ನದಿಯ ಬಳಿಗೆ ಹೋಗಿ ಕೈಗಳನ್ನು ಜೋಡಿಸಿ ಆ ಮಗುವನ್ನು ಬಿಟ್ಟುಬಿಡು ಎಂದು ಮುದುಕಿಯನ್ನು ಪ್ರಾರ್ಥಿಸುತ್ತಾಳೆ. ನೀನು 60,000 ವರ್ಷಗಳ ಕಾಲ ಶಿವನಿಗಾಗಿ ತಪಸ್ಸು ಮಾಡಿದ್ದೀಯಲ್ಲವೇ? ಆ ತಪಸ್ಸಿನ ಫಲವನ್ನು ನನಗೆ ಕೊಡು. ಈ ಮಗುವನ್ನು ಬಿಟ್ಟುಬಿಡುತ್ತೇನೆ ಎಂದು ಮುದುಕಿ ಹೇಳುತ್ತಾಳೆ. ಪಾರ್ವತಿದೇವಿ ಒಂದು ಕ್ಷಣವೂ ಯೋಚಿಸದೆ ತನ್ನ ತಪಸ್ಸನ್ನು ಮುದುಕಿಗೆ ಧಾರೆಯೆರೆಯುತ್ತಾಳೆ. ಇಷ್ಟು ವರ್ಷಗಳು ಎಷ್ಟೋ ಕಷ್ಟಗಳನ್ನು ಎದುರಿಸಿ ಶಿವನಿಗಾಗಿ ಕಠೋರ ತಪಸ್ಸು ಮಾಡಿದ್ದೀಯಾ ಅಲ್ಲವೇ? ಈಗ ನಿನಗೆ ಗೊತ್ತಿಲ್ಲದ ಯಾವುದೋ ಮಗುವಿಗಾಗಿ ತಪಸ್ಸಿನ ಫಲವನ್ನೆಲ್ಲ ನನಗೆ ಧಾರೆಯೆರೆಯುತ್ತೀಯಾ? ನಿಜಕ್ಕೂ ನಿನಗೆ ಶಿವನೆಂದರೆ ಇಷ್ಟವಿದೆಯೋ ಇಲ್ಲವೋ ಎಂದು ಆ ಮುದುಕಿ ನಿನ್ನನ್ನು ಪ್ರಶ್ನಿಸುತ್ತಾಳೆ. ಆಗ ಪಾರ್ವತಿದೇವಿ ಹೀಗೆ ಹೇಳುತ್ತಾಳೆ, ಆ ಮಗು ನನ್ನನ್ನು ಅಮ್ಮ ಎಂದು ಪ್ರೀತಿಯಿಂದ ಕರೆದನಲ್ಲವೇ? ಯಾರಾದರೂ ಆಪತ್ತಿನಲ್ಲಿರುವಾಗ ನನ್ನನ್ನು ನೆನೆಸಿಕೊಂಡರೆ ಎಷ್ಟೇ ದೊಡ್ಡ ಕೆಲಸದಲ್ಲಿದ್ದರೂ ಅವರಿಗಾಗಿ ನಾನೇ ಸ್ವತಃ ಬಂದು ಕಾಯುತ್ತೇನೆ. ಇನ್ನು ತಪಸ್ಸಿನ ಬಗ್ಗೆ ಹೇಳುವುದಾದರೆ ಶಿವಲ್ಯ ಎಂದರೆ ನನಗೆ ಪ್ರಾಣ. ನಾನು ಮತ್ತೆ ಎಷ್ಟು 1000 ವರ್ಷಗಳಾದರೂ ಸರಿ ಶಿವನಿಗಾಗಿ ತಪಸ್ಸು ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅವಳ ಪ್ರೀತಿಯನ್ನು ನೋಡಿ ಆ ಮುದುಕಿಯ ರೂಪದಲ್ಲಿದ್ದ ಶಿವನು ತನ್ನ ನಿಜವಾದ ರೂಪಕ್ಕೆ ಬರುತ್ತಾನೆ. ಪಾರ್ವತಿಯ ಪ್ರೀತಿಯನ್ನು ಪರೀಕ್ಷಿಸಲು ಶಿವನು ಇದನ್ನೆಲ್ಲಾ ಮಾಡುತ್ತಾನೆ. ಪಾರ್ವತಿದೇವಿ ಶಿವನನ್ನು ನೋಡಿ ತುಂಬಾ ಸಂತೋಷಪಡುತ್ತಾಳೆ. ಅಲಾ ಶಿವನು ಪಾರ್ವತಿಯನ್ನು ಮದುವೆಯಾಗಲು ಒಪ್ಪುತ್ತಾನೆ. ದೇವತೆಗಳೆಲ್ಲರೂ ಸೇರಿ ಹಿಮವಂತನ ಮನೆಗೆ ಹೋಗಿ ಹಿಮವಂತನನ್ನು ಮದುವೆಗೆ ಒಪ್ಪಿಸುತ್ತಾರೆ. ಅಲಾ ಶಿವನಿಗೆ ಪಾರ್ವತಿ ಹಿಮವಂತನ ಮನೆಯಲ್ಲಿಯೇ ಮದುವೆಯಾಗುತ್ತದೆ. ಈ ಮದುವೆ ಬಹಳ ಅದ್ದೂರಿಯಾಗಿ ನಡೆಯುತ್ತದೆ. ಶಿವ ಪಾರ್ವತಿಯರ ಮದುವೆಯಾದ ಮರುದಿನವೇ ದೇವರುಗಳೆಲ್ಲರೂ ಶಿವಪಾರ್ವತಿಯರ ಬಳಿ ಹೋಗಿ, ಅಲ್ಯಸ್ವಾಮಿ, ನೀವು ಮನ್ಮಥನನ್ನು ಭಸ್ಮ ಮಾಡಿದ್ದೀರಲ್ಲ, ದಯವಿಟ್ಟು ಅವನನ್ನು ಮತ್ತೆ ಬದುಕಿಸಿ. ಮಧು ಕೇವಲ ಬ್ರಹ್ಮ ಹೇಳಿದ ಕೆಲಸ ಮಾತ್ರ ಮಾಡಿದ ಅಷ್ಟೇ, ಇದರಲ್ಲಿ ಅವನ ತಪ್ಪು ಏನೂ ಇಲ್ಲ ಎಂದು ಬೇಡಿಕೊಳ್ಳುತ್ತಾರೆ. ಪಾರ್ವತಿದೇವಿ ಕೂಡ ರತಿದೇವಿಯ ನೋವನ್ನು ನೋಡಿ ಶಿವನನ್ನು ಬೇಡಿಕೊಳ್ಳುತ್ತಾಳೆ. ಸರಿ ಎಂದು ತನ್ನ ತಪೋಶಕ್ತಿ ಉಪಯೋಗಿಸಿ ಮನ್ಮಥನನ್ನು ಮತ್ತೆ ಬದುಕಿಸುತ್ತಾನೆ ಶಿವ. ಅಷ್ಟರಲ್ಲಾಗಲೇ ತಾರಕಾಸುರ ಲಕ್ಷಾಂತರ ಜನರನ್ನು ಕೊಂದಿರುತ್ತಾನೆ. ಪಾರ್ವತಿಗೆ ಇದ್ದ ಶಾಪದಿಂದ ಮಕ್ಕಳು ಜನಿಸುವುದಿಲ್ಲವಾದ್ದರಿಂದ ಶಿವ ಮತ್ತು ಪಾರ್ವತಿದೇವಿ ಒಂದು ಗುಹೆಗಳಿಗೆ ಹೋಗಿ ಧ್ಯಾನ ಮಾಡುತ್ತಾರೆ. ಅವರಿಬ್ಬರ ತಪೋಶಕ್ತಿಯಿಂದ ಅಗ್ನಿಯಂತೆ ಪ್ರಜ್ವಲಿಸುತ್ತಿರುವ 6 ಅಗ್ನಿ ಕುಂಡಗಳು ಪ್ರತ್ಯಕ್ಷವಾಗುತ್ತವೆ. ಅಷ್ಟರಲ್ಲಾಗಲೇ ತಾರಕಾಸುರ ದೇವರುಗಳನ್ನು ಹತ್ಯೆ ಮಾಡುತ್ತಿರುತ್ತಾನೆ. ಉಳಿದ ದೇವರುಗಳು ಅಸಹನೆಯಿಂದ ಅಗ್ನಿದೇವನನ್ನು ಶಿವನ ಬಳಿಗೆ ಕಳುಹಿಸುತ್ತಾರೆ. ಶಿವಪಾರ್ವತಿಯರು 6 ಅಗ್ನಿಕುಂಡಗಳನ್ನು ಅಗ್ನಿಗೆ ನೀಡುತ್ತಾರೆ. ಅಗ್ನಿದೇವನಾದ ಅಗ್ನಿದೇವ ಕೂಡ 6 ಅಗ್ನಿಕುಂಡಗಳಿಂದ ಬರುವ ಶಾಖವನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ತಕ್ಷಣ ಗಂಗಾದೇವಿಯನ್ನು ಕರೆದು ಅವಳಿಗೆ ಕೊಡಲು ಅವಳು ಕೂಡ ಸ್ವಲ್ಪ ಸಮಯದ ನಂತರ ಆ ಶಾಖವನ್ನು ತಡೆದುಕೊಳ್ಳಲಾಗದೆ ಪಕ್ಕದಲ್ಲಿದ್ದ ನದಿಯಲ್ಲಿ 6 ಅಗ್ನಿ ಕುಂಡಗಳನ್ನು ಹಾಕುತ್ತಾಳೆ. ಇದನ್ನೆಲ್ಲ ನೋಡಿ ಪಾರ್ವತಿದೇವಿ ಅಲ್ಲಿಗೆ ಬಂದು ಒಂದು ನೀರಿನ ದೇವತೆಯ ರೂಪಕ್ಕೆ ಬದಲಾಗಿ ಅವುಗಳನ್ನು ಹಿಡಿದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ 6 ಅಗ್ನಿ ಕುಂಡಗಳು 6 ಮಕ್ಕಳಾಗಿ ಬದಲಾಗುತ್ತವೆ.
6 ಮಕ್ಕಳನ್ನು ಒಂದುಗೂಡಿಸಿ ಕಾರ್ತಿಕೇಯ ಸ್ವಾಮಿಗೆ ಪಾರ್ವತಿದೇವಿ ಜನ್ಮ ನೀಡುತ್ತಾಳೆ. ಅದಕ್ಕಾಗಿಯೇ ಕಾರ್ತಿಕೇಯ ಸ್ವಾಮಿಯನ್ನು ಮುಖ ಎಂದು ಕರೆಯುತ್ತಾರೆ. ಅದರ ನಂತರ ಷಣ್ಮುಖನು ತನ್ನ ಶಕ್ತಿಯನ್ನು ಉಪಯೋಗಿಸಿ ಚಿಕ್ಕ ಮಗುವಿನಂತೆ ಇದ್ದಾಗಲೇ ತಾರಕಾಸುರನನ್ನು ಸಂಹರಿಸುತ್ತಾನೆ. ಈ ಮಹೋನ್ನತ ದಿನವನ್ನು ಪ್ರತಿ ವರ್ಷ ಮಹಾಶಿವರಾತ್ರಿಯಾಗಿ ಆಚರಿಸುತ್ತೇವೆ. ನಮ್ಮ ಭಾರತ ದೇಶದಲ್ಲಿ ವಾರಣಾಸಿ, ಶ್ರೀಶೈಲ, ದಾಕ್ಷಾರಾಮ, ಶ್ರೀಕಾಳಹಸ್ತಿ ಹಾಗೆಯೇ ವೇಮುಲವಾಡ ಮೊದಲಾದ ಸ್ಥಳಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಶಿವಲಿಂಗಗಳಿವೆ. ಈ ಮಹಾಶಿವರಾತ್ರಿ ದಿನದಂದು ಅಲ್ಲಿ ವಿಶೇಷವಾಗಿ ಶಿವನಿಗೆ ಅಭಿಷೇಕಗಳು, ಪೂಜೆಗಳನ್ನು ಮಾಡುತ್ತಾರೆ. ಈ ಮಹೋನ್ನತ ದಿನದಂದು ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಮನೋಪೂರ್ವಕವಾಗಿ ಶಿವನಿಗೆ ಹೇಳಿದರೆ ಅವರು ಆ ಆಸೆಯನ್ನು ಖಂಡಿತವಾಗಿ ಈಡೇರಿಸುತ್ತಾರೆ. ಈ ದಿನವೇ ಶಿವನು ಲಿಂಗಾಕಾರವನ್ನು ತಾಳಿದನು ಮತ್ತು ಶಿವಪಾರ್ವತಿಯರ ಕಲ್ಯಾಣವಾಯಿತು ಎಂದು ವಿವಿಧ ಕಥೆಗಳಿವೆ. ಈ ಶಿವರಾತ್ರಿ ದಿನದಂದು ಸ್ವತಃ ವಿಷ್ಣುವು 1008 ಕಮಲದ ಹೂವುಗಳಿಂದ ಶಿವನನ್ನು ಆರಾಧಿಸುತ್ತಾನೆ. ಈ ದಿನ ಶಿವನನ್ನು ಪೂಜಿಸಿದರೆ ಕಠಿಣ ದರಿದ್ರನು ಸಹ ಕುಬೇರನಾಗಿ ಬದಲಾಗುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಶಿವರಾತ್ರಿ ಸಂದರ್ಭದಲ್ಲಿ ಮದ್ಯಕ್ಕೆ ದಾಸನಾಗಿ ಕುಡಿದು ಅಲೆದಾಡುತ್ತಾ ತುಂಬಾ ಹಸಿದಿದ್ದ ಒಬ್ಬ ಮನುಷ್ಯನು ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ಶಿವರಾತ್ರಿ ದಿನದಂದು ಶಿವನ ದೇವಸ್ಥಾನದಲ್ಲಿ ಒಂದು ದೀಪವನ್ನು ಹಚ್ಚಿದ ಕಾರಣ ಮುಂದಿನ ಜನ್ಮದಲ್ಲಿ ಕುಬೇರನಂತೆ ಮತ್ತೆ ಹೇಗೆ ಜನಿಸಿದನು ತಿಳಿಸುವ ಈ ಪವಿತ್ರ ಕಥೆಯನ್ನು ಕೇಳಿದರೆ ಸಾಕು, ಎಲ್ಲಾ ದಾರಿದ್ರ್ಯಗಳು ದೂರವಾಗುತ್ತವೆ. ಕೋಟಿ ಜನ್ಮಗಳ ಪುಣ್ಯದಿಂದ ಅಪ್ಪರ ಕುಬೇರರಾಗಿ ಬದಲಾಗುತ್ತಾರೆ. ಹಿಂದೆ ಕಪಿಲಿ ನಗರದಲ್ಲಿ ಯಜ್ಞದತ್ತ ಎಂಬ ಮಹಾಪಂಡಿತನಿದ್ದನು. ಸದಾಚಾರ ಪಾರಾಯಣನಾದ ಆ ಪಂಡಿತನಿಗೆ ಬಹಳ ಕಾಲದ ನಂತರ ಒಬ್ಬ ಮಗ ಹುಟ್ಟಿದನು. ಕಷ್ಟಪಟ್ಟು ಹುಟ್ಟಿದ ಆ ಮಗುವಿಗೆ ತಂದೆ ತಾಯಿಗಳು ಗುಣನಿಧಿ ಎಂದು ಹೆಸರಿಟ್ಟು ಬಹಳ ಪ್ರೀತಿಯಿಂದ ಬೆಳೆಸಿದರು. 8 ವರ್ಷದ ವಯಸ್ಸಿನಲ್ಲಿ ಉಪನಯನ ಮಾಡಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದರು. ರಾಜಕಾರ್ಯಗಳಲ್ಲಿ ನಿಮಗ್ನನಾಗಿದ್ದ ತಂದೆ ಆ ನಂತರ ಮಗನ ವಿದ್ಯಾಭ್ಯಾಸ ಹೇಗೆ ನಡೆಯುತ್ತಿದೆ ಎಂದು ಗಮನಿಸಲಿಲ್ಲ. ಅದರಿಂದ ಗುಣನಿಧಿ ದುಷ್ಟ ಸಹವಾಸ ಮಾಡಿ ವ್ಯಸನಗಳಿಗೆ ಬಲಿಯಾದನು. ತನ್ನ ಸಂಧ್ಯಾಕರ್ಮಗಳನ್ನು ಬಿಟ್ಟುಬಿಟ್ಟನು. ತಾಯಿಗೆ ಸುಳ್ಳು ಹೇಳಿ ಅವಳಿಂದ ಸಂಪಾದಿಸಿದ ಹಣದಿಂದ ಜೂಜಾಡುತ್ತಿದ್ದನು. ನಂತರ ವೇಶ್ಯಾಲೋಲುಪನಾದನು. ಕೆಲಸದಲ್ಲಿ ಮುಳುಗಿದ್ದ ಯಜ್ಞದತ್ತನಿಗೆ ಈ ವಿಷಯಗಳೇನೂ ತಿಳಿದಿರಲಿಲ್ಲ. ಯಜ್ಞದತ್ತನು ಬಿಡುವಿನ ವೇಳೆಯಲ್ಲಿ ಎಂದಾದರೂ ಮಗನ ಬಗ್ಗೆ ಹೆಂಡತಿಯನ್ನು ಕೇಳಿದರೆ ಅವನು ಚೆನ್ನಾಗಿ ಎದುತ್ತಿದ್ದಾನೆ ಎಂದು ಮಗನ ಮೇಲಿನ ಪ್ರೀತಿಯಿಂದ ಅವಳು ಸುಳ್ಳು ಹೇಳುತ್ತಿದ್ದಳು. ತಂದೆ ಗಮನಿಸದ ಕಾರಣ ಮತ್ತು ತಾಯಿಯ ಅತಿಯಾದ ಪ್ರೀತಿಯಿಂದ ಗುಣನಿಧಿ ಸಂಪೂರ್ಣವಾಗಿ ಹಾಳಾಗಿದ್ದನು. ಇದು ತಿಳಿಯದ ಯಜ್ಞದತ್ತನು ಮಗನಿಗೆ 18 ವರ್ಷ ತುಂಬಿದ ತಕ್ಷಣ ಒಂದು ಒಳ್ಳೆಯ ಕುಟುಂಬದಿಂದ ಬಂದ ಕನ್ಯೆಯೊಂದಿಗೆ ಮದುವೆ ಮಾಡಿಸಿದನು. ಮದುವೆಯಾದ ಗುಣನಿಧಿಗೆ ಬುದ್ಧಿ ಬರಲಿಲ್ಲ. ಆದರೆ ತಾಯಿ ಹಣ ಕೊಡುವುದನ್ನು ನಿಲ್ಲಿಸಿದಳು. ಅದರಿಂದ ಗುಣನಿಧಿ ತನ್ನ ಮನೆಯಲ್ಲಿ ಹಣವನ್ನು ಕದಿಯುವುದು, ಬೆಲೆಬಾಳುವ ರೇಷ್ಮೆ ಬಟ್ಟೆಗಳು, ಬೆಳ್ಳಿ ಪಾತ್ರೆಗಳು, ದುಬಾರಿ ವಸ್ತುಗಳನ್ನು ಯಾರಿಗೂ ತಿಳಿಯದಂತೆ ತೆಗೆದುಕೊಂಡು ಹೋಗಿ ಜೂಜಿನಲ್ಲಿ ಸೋತಾಗ ಜೂಜುಕಟ್ಟೆಯಲ್ಲಿ ಗೆದ್ದವರಿಗೆ ಕೊಡುವುದು ಅಭ್ಯಾಸ ಮಾಡಿಕೊಂಡನು. ತಾಯಿ ಎಷ್ಟು ಬೋಧಿಸಿದರೂ ಗುಣನಿಧಿ ತನ್ನ ವರ್ತನೆಯನ್ನು ಬದಲಾಯಿಸಿಕೊಳ್ಳಲಿಲ್ಲ. ಒಂದು ದಿನ ಯಜ್ಞದತ್ತನು ಸ್ನಾನಕ್ಕೆ ಹೋಗುವಾಗ ತನ್ನ ಕೈಯಲ್ಲಿದ್ದ ರತ್ನದ ಉಂಗುರವನ್ನು ಜಾಗರೂಕವಾಗಿ ಇಡಲು ಹೆಂಡತಿಗೆ ಕೊಟ್ಟನು. ಅವಳು ಅದನ್ನು ಮಲಗುವ ಕೋಣೆಯಲ್ಲಿ ಇಟ್ಟಳು. ಗಂಡ ಮತ್ತು ಹೆಂಡತಿ ಉಂಗುರದ ವಿಷಯವನ್ನು ಮರೆತರು. ಗುಣನಿಧಿ ಅದನ್ನು ಕದ್ದು ಜೀವನದಲ್ಲಿ ಸೋತು ಗೆದ್ದವನಿಗೆ ಅರ್ಪಿಸಿದನು. ಕೆಲವು ದಿನಗಳ ನಂತರ ಯಜ್ಞದತ್ತನು ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಬ್ಬ ವ್ಯಕ್ತಿಯ ಕೈಯಲ್ಲಿ ತನ್ನ ಉಂಗುರವನ್ನು ನೋಡಿದನು. ಆಗ ಯಜ್ಞದತ್ತನು ಆ ವ್ಯಕ್ತಿಯನ್ನು, "ಈ ಉಂಗುರ ನಿನಗೆ ಎಲ್ಲಿಂದ ಬಂತು?" ಎಂದು ಗದರಿಸಿ ಕೇಳಿದನು. ಆ ವ್ಯಕ್ತಿ ಗುಣನಿಧಿಯ ವಿಷಯವನ್ನೆಲ್ಲ ಹೇಳಿ ತಾನು ಆ ಉಂಗುರವನ್ನು ಜೀವನದಲ್ಲಿ ಗೆದ್ದಿರುವುದಾಗಿ ಹೇಳಿದನು. "ನಿಮ್ಮ ಮಗನನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಬಿಂದಿಗೆಗಳು ಮತ್ತು ಪಾತ್ರೆಗಳು ಸಹ ಉಳಿಯುವುದಿಲ್ಲ" ಎಂದು ಗೇಲಿ ಮಾಡಿದನು. ಮೊದಲ ಬಾರಿಗೆ ತನ್ನ ಮಗನ ಕೆಟ್ಟ ನಡತೆಯ ಬಗ್ಗೆ ಕೇಳಿದ ಯಜ್ಞದತ್ತನು ಅವಮಾನದಿಂದ ಮನೆಗೆ ಬಂದು ಹೆಂಡತಿಯನ್ನು ಉಂಗುರದ ಬಗ್ಗೆ ಕೇಳಿದನು. ಅವಳು ಗಾಬರಿಗೊಂಡು, "ಎಲ್ಲೋ ಇಟ್ಟಿದ್ದೇನೆ, ನಂತರ ವೇದಿಕೆ ನೀಡುತ್ತೇನೆ" ಎಂದು ಉತ್ತರಿಸಿದಳು. ಗುಣನಿಧಿ ಎಲ್ಲಿದ್ದಾನೆ ಎಂದು ಕೇಳಿದಾಗ, "ಮೊದಲು ಹೋಗಿದ್ದಾನೆ" ಎಂದು ಸುಳ್ಳು ಹೇಳಿದಳು.
ಯಜ್ಞದತ್ತನು ತನ್ನ ಮಗನ ನಡತೆಯನ್ನು ತನಗೆ ಹೇಳದೆ ಮರೆಮಾಚಿ ಅದನ್ನು ಹಾಳು ಮಾಡಿದ್ದಲ್ಲದೆ ಈಗಲೂ ಸತ್ಯವನ್ನು ಮರೆಮಾಚುತ್ತಿದ್ದಾಳೆ ಎಂದು ತನ್ನ ಹೆಂಡತಿಯನ್ನು ದೂಷಿಸಿದನು. ಅವನು ತನ್ನ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದನು. ತನ್ನ ನಡತೆ ತಿಳಿದರೆ ತಂದೆ ಶಿಕ್ಷಿಸುತ್ತಾರೆ ಎಂದು ಹೆದರಿದವನು ಊರು ಬಿಟ್ಟು ಓಡಿಹೋದನು. ಮರುದಿನ ಗುಣನಿಧಿಯು ಹಸಿವಿನಿಂದ ಬಳಲಿ ಒಂದು ಮರದ ಕೆಳಗೆ ಕುಳಿತು ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದನು. ಇಂತಹ ಉತ್ತಮ ಕುಟುಂಬದಲ್ಲಿ ಹುಟ್ಟಿದ ನಾನು ಏಕೆ ದುಶ್ಚಟಗಳಿಗೆ ಬಲಿಯಾದೆ? ಹಣ ಇಲ್ಲ, ನಾನು ಬೇರೆ ದೇಶಕ್ಕೆ ಹೋಗಿ ಹೇಗೆ ಬದುಕಲಿ ಎಂದು ತನ್ನಲ್ಲೇ ತಾನು ಮರುಗಿದನು. ಹೀಗೆ ನಡೆದು ಗುಣನಿಧಿಯು ಇನ್ನೊಂದು ಗ್ರಾಮದ ಗಡಿಯನ್ನು ತಲುಪಿದನು. ದೂರದಲ್ಲಿ ಒಂದು ಶಿವ ದೇವಾಲಯದ ಗೋಪುರ ಕಾಣಿಸುತ್ತಿದೆ. ಹರ ಹರ ಮಹಾದೇವ ಶಂಭೋ ಶಂಕರ ಎಂದು ಘೋಷಣೆಗಳು ಕೇಳಿಸುತ್ತಿವೆ. ಏಕೆಂದರೆ ಆ ದಿನವೇ ಮಹಾಶಿವರಾತ್ರಿ. ಆ ಸಮಯದಲ್ಲಿ ಕೆಲವು ಶಿವಭಕ್ತರು ವಿವಿಧ ಸಿಹಿ ತಿಂಡಿಗಳನ್ನು ಶಿವನಿಗೆ ನೈವೇದ್ಯಕ್ಕಾಗಿ ತೆಗೆದುಕೊಂಡು ಶಿವ ದೇವಾಲಯಕ್ಕೆ ಹೋಗುತ್ತಿದ್ದರು. ಇವರನ್ನು ನೋಡಿದ ಗುಣನಿಧಿಗೆ ಪ್ರಾಣ ಬಂದಂತಾಯಿತು. ಇವರೊಂದಿಗೆ ಹೋದರೆ ಪೂಜೆಯ ನಂತರ ಪ್ರಸಾದ ನೀಡುತ್ತಾರೆ ಎಂದು ತಿಳಿದುಕೊಂಡನು. 1,000 ಟಿಕೆಟ್ ಕೊಟ್ಟು ಅವರೊಂದಿಗೆ ಶಿವ ದೇವಾಲಯಕ್ಕೆ ತಲುಪಿದನು. ಶಿವ ದೇವಾಲಯದ ಗರ್ಭಗುಡಿಯ ದ್ವಾರದ ಬಳಿ ಭಕ್ತನಾಗಿ ಶಿವನಾಮ ಸ್ಮರಣೆ ಮಾಡುತ್ತಾ ಕುಳಿತನು. ಆ ಶಿವಭಕ್ತರು ಶಿವ ದೇವಾಲಯದಲ್ಲಿ ಶಿವಾರಾಧನೆ ಮಾಡಿ ತಂದ ಅಡುಗೆಗಳನ್ನು ಶಿವನಿಗೆ ನಿವೇದಿಸಿ ನೃತ್ಯಗೀತೆಗಳೊಂದಿಗೆ ನಟರಾಜನನ್ನು ಸೇವಿಸಿ ಸುಸ್ತಾಗಿ ಅಲ್ಲೇ ಮಲಗಿದರು. ಅವನು ಅಲ್ಲಿಯವರೆಗೆ ದ್ವಾರದ ಬಳಿಯೇ ಇದ್ದು ಶಿವಭಕ್ತರು ಮಾಡಿದ ಶಿವಾರಾಧನೆಯನ್ನೆಲ್ಲಾ ನೋಡಿದನು. ಅಷ್ಟು ನಿದ್ರಿಸಿದ ನಂತರ ನೈವೇದ್ಯ ಇಟ್ಟ ಪ್ರಸಾದಗಳನ್ನು ತಿನ್ನಲು ಗರ್ಭಗುಡಿಯೊಳಗೆ ಬಂದನು. ಒಳಗೆ ದೀಪದ ಬತ್ತಿ ಉರಿದು ಬೆಳಗುತ್ತಿತ್ತು. ಭಕ್ಷ್ಯಗಳು ಸರಿಯಾಗಿ ಕಾಣಿಸಲಿಲ್ಲ. ಆದ್ದರಿಂದ ಗುಣನಿಧಿ ತನ್ನ ಉತ್ತರೀಯವನ್ನು ಹರಿದು ಬತ್ತಿಯಾಗಿ ಮಾಡಿ ದೀಪಗಳನ್ನು ಹಚ್ಚಿದನು. ಗರ್ಭಗುಡಿಯೆಲ್ಲ ಬೆಳಕು ವ್ಯಾಪಿಸಿತು. ಅಲ್ಲಿ ನೈವೇದ್ಯ ಇಟ್ಟ ಪ್ರಸಾದಗಳನ್ನು ಸ್ವಲ್ಪ ತಿಂದು ಉಳಿದಿದ್ದನ್ನೆಲ್ಲ ಗಂಟು ಕಟ್ಟಿಕೊಂಡು ಹೊರಟನು. ಹೋಗುವ ಆತುರದಲ್ಲಿ ನಿದ್ರಿಸುತ್ತಿದ್ದ ಒಬ್ಬ ಶಿವಭಕ್ತನ ಕಾಲಿಗೆ ತಾಗಿತು. ನಿದ್ರೆಯಿಂದ ಎದ್ದ ಭಕ್ತನು ಕಳ್ಳ ಕಳ್ಳ ಎಂದು ಕೂಗಿದನು. ಆ ಕೂಗಿಗೆ ಎಲ್ಲರೂ ಎದ್ದು ಗಟ್ಟಿಯಾಗಿ ಹೊಡೆದಾಗ ಹೊಡೆತಗಳನ್ನು ತಾಳಲಾರದೆ ಗುಣನಿಧಿ ಪ್ರಾಣ ಬಿಟ್ಟನು. ಯಮದೂತರು ಬಂದು ಗುಣನಿಧಿಯ ಆತ್ಮವನ್ನು ಯಮಪಾಶದಿಂದ ಬಂಧಿಸಿ ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಕೈಯಲ್ಲಿ ತ್ರಿಶೂಲದೊಂದಿಗೆ ಶಿವಗಣಗಳು ಬಂದು ಎಲ್ಲಿಗೆ ಗುಣನಿಧಿ ಆತ್ಮವನ್ನು ನಮಗೆ ಒಪ್ಪಿಸುವಂತೆ ಆಜ್ಞಾಪಿಸಿದರು. ಯಮದೂತರು ಆಶ್ಚರ್ಯದಿಂದ ಶಿವದೂತರೇ, ಈ ಗುಣನಿಧಿ ಪಾಪಾತ್ಮ ಆಚಾರ ವ್ಯವಹಾರಗಳನ್ನು ಪಾಲಿಸಲಿಲ್ಲ. ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟನು. ಜೂಜುಕೋರ ಕಳ್ಳನಾದ ಇವನಿಂದ ನಿಮ್ಗೆ ಏನೂ ಕೆಲಸ ಎಂದರು. ಆಗ ಶಿವದೂತರು ನಗುತ್ತಾ, ಯಮಕಿಂಕರರೇ, ನೀವು ಹೇಳಿದ್ದೆಲ್ಲ ನಿಜ. ಆದರೆ ಇಂದು ಮಾವ ಬಹುಳ ಚತುರ್ದಶಿ. ಇದು ಶಿವನಿಗೆ ಇಷ್ಟವಾದ ಮಹಾಶಿವರಾತ್ರಿ. ತಿಳಿಯದಿದ್ದರೂ ಇವನು ದಿನವಿಡೀ ಉಪವಾಸದಿಂದ ಕಳೆದನು. ರಾತ್ರಿಗೆ ಶಿವಾಲಯ ಸೇರಿಕೊಂಡನು. ಶಿವ ನಾಮ ಸ್ಮರಣೆ ಮಾಡಿದನು. ಶಿವಭಕ್ತರು ಹಾಡಿದ ಶಿವ ಕೀರ್ತನೆಗಳನ್ನು ಕೇಳಿದನು. ಗರ್ಭಗುಡಿಯಲ್ಲಿ ದೀಪ ಹಚ್ಚಿದ. ಶಿವಲಿಂಗವನ್ನು ದರ್ಶಿಸಿದ. ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿದ ಪ್ರಸಾದವನ್ನು ಸ್ವೀಕರಿಸಿದ. ಇದರಿಂದ ಶಿವರಾತ್ರಿ ಮಾಡಿದ ಫಲ ಲಭಿಸಿ ಇವನು ಮಾಡಿದ ಪಾಪಗಳೆಲ್ಲವೂ ನಾಶವಾದವು. ಇವರಿಗೆ ಕೈಲಾಸ ಪ್ರಾಪ್ತಿಯಾಯಿತು ಎಂದು ಹೇಳಿ ಗುಣನಿಧಿಯ ಆತ್ಮವನ್ನು ತಮ್ಮೊಂದಿಗೆ ಕೈಲಾಸಕ್ಕೆ ಕರೆದುಕೊಂಡು ಹೋದರು. ಯಮದೂತರು ಯಮಪುರಿಗೆ ಹೋಗಿ ಯಮಧರ್ಮರಾಜನಿಗೆ ನಡೆದದ್ದನ್ನೆಲ್ಲಾ ವಿವರಿಸಿದರು. ಆಗ ಯಮಧರ್ಮರಾಜನು ತನ್ನ ಕಿಂಕರರಿಗೆ ಹೀಗೆ ಹೇಳಿದನು, ಮಕ್ಕಳೇ, ನಿಮಗೆ ಧರ್ಮ ಸೂಕ್ಷ್ಮವನ್ನು ವಿವರಿಸುತ್ತೇನೆ. ಜಾಗರೂಕತೆಯಿಂದ ಕೇಳಿ. ನೀವು ಶಿವಭಕ್ತರ ಹತ್ತಿರ ಹೋಗಬೇಡಿ. ಹಣೆಯ ಮೇಲೆ 3 ನಾಮಗಳಾಗಿ ಭಸ್ಮವನ್ನು ಧರಿಸಿದವರನ್ನು, ಮೈತುಂಬಾ ವಿಭೂತಿ ಹಚ್ಚಿಕೊಂಡವರನ್ನು, ರುದ್ರಾಕ್ಷಿಧಾರಿಗಳನ್ನು, ಜಟಾಧಾರಿಗಳನ್ನು, ಕೊನೆಗೆ ಹೊಟ್ಟೆಪಾಡಿಗಾಗಿ ಶಿವನ ವೇಷ ಹಾಕುವವರನ್ನು ಕೂಡ ಯಮಲೋಕಕ್ಕೆ ಕರೆತರಬೇಡಿ ಎಂದು ಎಚ್ಚರಿಸಿದನು. ಮಧು ತನ್ನಿಂದ ಪಡೆದ ಗುಣನಿಧಿ ಸೂಕ್ಷ್ಮ ಶರೀರವನ್ನು ಶಿವದೂತರು ಕೈಲಾಸಕ್ಕೆ ಸೇರಿಸಿದರು. ಕಾಲ ಕಳೆದ ನಂತರ ಗುಣವನ್ನು ಇದು ಅರಿಂದಂ 3 ಕಳಿಂಗ ರಾಜನಿಗೆ ದಮನುಡ ಎಂಬ ಮಗನಾಗಿ ಜನಿಸಿದನು. ಪೂರ್ವಜನ್ಮದ ಸುಕೃತದಿಂದ ಚಿಕ್ಕಂದಿನಿಂದಲೇ ದಮ್ಮುನಿ ಶಿವಭಕ್ತಿ ರೂಢಿಸಿಕೊಂಡನು. ನರೇಂದ್ರ ಮೋದಿ ನಂತರ ದೇಶಕ್ಕೆ ರಾಜನಾದನು. ಪೂರ್ವಜನ್ಮದಲ್ಲಿ ಶಿವರಾತ್ರಿ ದಿನ ಶಿವನ ಮುಂದೆ ದೀಪ ಹಚ್ಚಿದ್ದರಿಂದ
ಅವನಿಗೆ ಪೂರ್ವಜನ್ಮದ ಸಂಗತಿಗಳು ನೆನಪಿದ್ದವು. ಸಂಸ್ಕಾರದಿಂದ ನುಡು ಮಹಾಶಿವಭಕ್ತನು ನಿತ್ಯವೂ ಶಿವಪೂಜೆಗಳನ್ನು ಮಾಡುತ್ತಿದ್ದನು. ಪ್ರತಿ ಮಹಾಶಿವರಾತ್ರಿಯಂದು ಮತ್ತು ಪ್ರತಿ ತಿಂಗಳು ಬರುವ ಮಾಸ ಶಿವರಾತ್ರಿಯಂದು ಕೂಡ ಶಿವ ದೇವಾಲಯಗಳ ನೀರಿನಲ್ಲಿ ದೀಪಗಳನ್ನು ಬೆಳಗಿಸುವ ವ್ಯವಸ್ಥೆ ಮಾಡುವುದು, ದೀಪದಾನ ಮಾಡುವುದು, ಶಿವ ಪೂಜೆಗಳನ್ನು ಮಾಡಿಸುವುದು ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ಬಹಳ ಕಾಲದಿಂದ ಮಾಡುತ್ತಿದ್ದನು. ಜನರಂಜಕವಾಗಿ ದೇಶವನ್ನು ಆಳಿ ಪೂರ್ಣ ಜೀವನವನ್ನು ಅನುಭವಿಸಿ ಸ್ವರ್ಗಸ್ಥನಾದನು. ಗುಣನಿಧಿ ದಮನುಗಳು ಎಂಬ ಕಳಿಂಗರಾಜನಾಗಿ ಹುಟ್ಟಿ ನಿತ್ಯವೂ ಶಿವರಾಧನೆ ಮಾಡುವುದು, ಶಿವ ದೇವಾಲಯಗಳಲ್ಲಿ ಲೆಕ್ಕವಿಲ್ಲದಷ್ಟು ದೀಪಗಳನ್ನು ಬೆಳಗಿಸುವುದು, ದೀಪದಾನ ಮಾಡುವುದರಿಂದ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವರ ಮೊಮ್ಮಗನಾದ ವಿಕ್ರವಸ್ತುವಿಗೆ ಮಗನಾಗಿ ಜನಿಸಿದನು. ಇಲ್ಲಿ ವಸುದನ ಮಗನಾದ್ದರಿಂದ ವೈಶ್ರವಣ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಅವನಿಗೆ ಪೂರ್ವಜನ್ಮ ಸ್ಮೃತಿಯಿತ್ತು. ಇದರಿಂದ ಅವನು ಈ ಜನ್ಮದಲ್ಲಿಯೂ ಮಹಾನ್ ಶಿವಭಕ್ತಿಯನ್ನು ಹೊಂದಿದನು. ಅವನು ಪವಿತ್ರವಾದ ಕಾಶಿನಗರಕ್ಕೆ ಹೋಗಿ ಗಂಗಾನದಿಯ ದಡದಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ಅಲ್ಲಿ ಶಿವ ದೀಕ್ಷೆಯೊಂದಿಗೆ ಕಠಿಣವಾದ ತಪಸ್ಸು ಮಾಡಿದನು. ಆ ಕಾರಣದಿಂದ ಅವನು ಕುಶನಾಗಿ ಅಸ್ಥಿಪಂಜರದಂತೆ ಆದನು. ಅವನ ತಪಸ್ಸಿಗೆ ಸಂತೋಷಗೊಂಡ ಶಿವನು ಸತಿಸಮೇತನಾಗಿ ಅವನ ಮುಂದೆ ಪ್ರತ್ಯಕ್ಷನಾದನು. ಶಂಕರನ ಸ್ಪರ್ಶದಿಂದ ವೇಶ್ಯೆಗೆ ಪೂರ್ವರೂಪ ಬಂದಿತು. ವೈಶ್ರವಣನು ಕಣ್ಣು ತೆರೆದು ನೋಡಿದನು. ಎದುರಿಗೆ ಶಿವನಿಗೆ ಎದುರಾಗಿ ಸತಿದೇವಿ ಕಾಣಿಸಿದಳು. ನಾನು ತಪಸ್ಸು ಮಾಡಿದರೆ ಮಾತ್ರ ಏನೂ ಇಲ್ಲದಿದ್ದರೂ ಸ್ವಾಮಿಗೆ ಯಾವಾಗಲೂ ಹತ್ತಿರವಾಗಿರುವ ಇವಳು ಇನ್ನೆಷ್ಟು ದೊಡ್ಡ ತಪಸ್ಸು ಮಾಡಿದ್ದಾಳೆ ಎಂದು ತಿಳಿದು ಅವಳ ಕಡೆಗೆ ಕಣ್ಣು ಮಿಟುಕಿಸದೆ ನೋಡತೊಡಗಿದನು. ಹೀಗೆ ಪಾರ್ವತಿದೇವಿಯನ್ನು ನೋಡಿ ಅಸೂಯೆಪಟ್ಟ ಕಾರಣ ಅವನ ಒಂದು ಕಣ್ಣು ಒಡೆದು ಹೋಯಿತು. ವೈಷ್ಣವನ ನಡತೆ ಇಷ್ಟವಾಗದ ಸತಿದೇವಿ ಸ್ವಾಮಿಗೆ ಏನೋ ಹೇಳಲು ಹೋದಳು. ಶಂಕರನು ನಕ್ಕು ದಾಕ್ಷಾಯಣಿಗೆ, ಕೇಳು, ನನ್ನ ಭಕ್ತನು ನಮ್ಮ ಮಗಳಂತೆ. ನಿನ್ನ ತಪಸ್ಸಿನ ಶ್ರೇಷ್ಠತೆಯನ್ನು ನೆನೆದು ಅಸೂಯೆಪಡುತ್ತಿದ್ದಾನೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಕಾರಣದಿಂದಲ್ಲ ಎಂದು ಅವಳಿಗೆ ಹೇಳಿದನು. ನಂತರ ಶಿವನು ವೈಷ್ಣವನಿಗೆ, ಮಗನೇ, ನಿನ್ನ ತಪಸ್ಸಿಗೆ ನಾನು ಸಂತೋಷಪಟ್ಟಿದ್ದೇನೆ. ನಿನ್ನನ್ನು ನವನಿಧಿಗಳಿಗೆ ಅಧಿಪತಿಯಾಗಿ ನೇಮಿಸುತ್ತೇನೆ. ನೀನು ಯಕ್ಷ, ಕಿನ್ನರ, ಕಿಂಪುರುಷರ ನಾಯಕನಾಗುತ್ತೀಯ. ಅಲಕಾಪುರಿ ರಾಜಧಾನಿಯಾಗುತ್ತದೆ. ನಿನ್ನೊಂದಿಗೆ ನಾನು ಈಗ ಸ್ನೇಹಭಾವದಿಂದ ಇರುತ್ತೇನೆ. ನಾನು ಕೂಡ ನಿನ್ನ ರಾಜಧಾನಿಯ ಹತ್ತಿರ ವಾಸಿಸುತ್ತೇನೆ. ಈ ಸತಿದೇವಿ ನಿನಗೆ ತಾಯಿಯಂತೆ. ಅವಳ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಎಂದು ಹೇಳಿದನು. ಆಗ ಶಿವನು ಪಾರ್ವತಿದೇವಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಪಾರ್ವತಿದೇವಿ ಸಂತೋಷಪಟ್ಟರು. ನಿನ್ನ ಶಿವಭಕ್ತಿ ನಿರ್ಮಲವಾಗಿದೆ. ದಿನೇ ದಿನೇ ಅಭಿವೃದ್ಧಿ ಹೊಂದಲಿ. ಅಶ್ವಿನ್ ಜೊತೆ ನನ್ನನ್ನು ನೋಡಿದ ಉಳಿದ ಕಣ್ಣು ಕೆಂಪು ಬಣ್ಣದಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದೆ. ನನ್ನನ್ನು ಏಕೆ ಅಸೂಯೆಪಟ್ಟೆ ಎಂಬ ಕಾರಣಕ್ಕೆ ನೀನು ಕುಬೇರ ಎಂಬ ಹೆಸರಿನಿಂದ ಕರೆಯಲ್ಪಡುವೆ ಎಂದು ಆಶೀರ್ವದಿಸಿದರು. ತನ್ನ ಭಕ್ತನಿಗೆ ನೀಡಿದ ವರದಿಯಂತೆ ಅಲಕಾಪುರಿ ಸಮೀಪದ ಕೈಲಾಸ ಶಿಖರದ ಮೇಲೆ ತಮ್ಮ ನಿವಾಸವನ್ನು ಸ್ಥಾಪಿಸಿಕೊಂಡು ಶಿವಪಾರ್ವತಿಯರು ರುದ್ರಗಣಗಳೊಂದಿಗೆ ಅಲ್ಲಿಗೆ ಬಂದರು. ಆದ್ದರಿಂದ ಗುಣನಿಧಿ ಎಷ್ಟೇ ಕೆಟ್ಟವನಾಗಿದ್ದರೂ ಸಹ ಮಹಾಶಿವರಾತ್ರಿಯ ದಿನ ತಿಳಿಯದೆ ಮಾಡಿದ ಉಪವಾಸ ಮತ್ತು ಜಾಗರಣೆಗಳಿಂದ ಈಶ್ವರನ ಅನುಗ್ರಹವನ್ನು ಪಡೆದು ಕುಬೇರನಾದನು. ಆದ್ದರಿಂದ ಪಾಪಾತ್ಮರನ್ನು ಸಹ ಕುಬೇರನನ್ನಾಗಿ ಮಾಡುವ ಮಹಿಮೆ ಶಿವರಾತ್ರಿಯಲ್ಲಿದೆ ಎಂದು ಈ ಕಥೆಯ ಮೂಲಕ ತಿಳಿಯಬೇಕು. ಅದೇ ರೀತಿ ಶಿವರಾತ್ರಿಯ ದಿನ ಶಿವಲಿಂಗವು ಉದ್ಭವಿಸಿತು. ಆದ್ದರಿಂದ ಆ ಶಿವಲಿಂಗದ ಕಥೆಯನ್ನು ಕೇಳಿದರೆ ಸಾಕು, ಎಲ್ಲಾ ಪಾಪಗಳು ನಾಶವಾಗುತ್ತವೆ. ನೀವು ಬೇಡವೆಂದರೂ ಐಶ್ವರ್ಯ ಬರುತ್ತಲೇ ಇರುತ್ತದೆ. ಹಿಂದೆ ಬ್ರಹ್ಮ ವಿಷ್ಣುಗಳು ತಮ್ಮಲ್ಲಿ ತಾವೇ ನಾನು ದೊಡ್ಡವನು ಎಂದರೆ ನಾನು ದೊಡ್ಡವನು ಎಂದು ವಾದಿಸಿಕೊಂಡರು. ಆ ವಾದವು ಸ್ವಲ್ಪ ವಿವಾದವಾಗಿ ಬದಲಾಯಿತು. ಇನ್ನಷ್ಟು ಹೆಚ್ಚಾಗಿ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು. ಆ ಯುದ್ಧಕ್ಕೆ ಲೋಕಗಳೆಲ್ಲ ತಲ್ಲಣಗೊಂಡವು. ಅದರಿಂದ ಪರಮೇಶ್ವರನೇ ಸ್ವತಃ ರಂಗಕ್ಕೆ ಇಳಿಯಲು ನಿರ್ಧರಿಸಿದನು. ಈಶ್ವರ ಸಂಕಲ್ಪದಿಂದ ಒಂದು ದೊಡ್ಡ ಜ್ಯೋತಿರ್ಲಿಂಗವು ಬ್ರಹ್ಮ ವಿಷ್ಣುಗಳ ಮಧ್ಯೆ ಪ್ರಕಟವಾಯಿತು. ಬ್ರಹ್ಮ ವಿಷ್ಣುಗಳು ಇಬ್ಬರೂ ಲಿಂಗವನ್ನು ಸಮೀಪಿಸಿದರು. ಅಲ್ಲಿಯವರೆಗೆ ಅವರ ಮಧ್ಯೆ ಇದ್ದ ಪ್ರಾಬಲ್ಯದ ಹೋರಾಟ ತಾತ್ಕಾಲಿಕವಾಗಿ ಶಮನಗೊಂಡಿತು. ಆ ಮಹಾಲಿಂಗದ ಆರಂಭ ಮತ್ತು ಅಂತ್ಯವನ್ನು ತಿಳಿದುಕೊಳ್ಳುವ ಆಸಕ್ತಿ ಅವರಿಬ್ಬರಿಗೂ ಉಂಟಾಯಿತು. ಬ್ರಹ್ಮನು ಹಂಸ ರೂಪವನ್ನು ಧರಿಸಿ ಲಿಂಗದ ಮೇಲ್ಭಾಗವನ್ನು ನೋಡಲು, ವಿಷ್ಣು ವರಾಹ ರೂಪದಲ್ಲಿ ಆದಿಯನ್ನು ಹುಡುಕಲು ಹೊರಟನು.
ಬ್ರಹ್ಮನಿಗೆ ಲಿಂಗದ ಮೇಲ್ಭಾಗವಾಗಲಿ ಅಥವಾ ಆರಂಭವಾಗಲಿ ಕಾಣಿಸಲಿಲ್ಲ. ಈ ಮಧ್ಯೆ ಲಿಂಗದ ಪಕ್ಕದಿಂದ ಒಂದು ಮೊಗಲಿ ಹೂವು ಜಾರಿ ಕೆಳಗೆ ಬರುವುದನ್ನು ನೋಡಿ ಬ್ರಹ್ಮ ಅದನ್ನು ನಿಲ್ಲಿಸಿ ತನಗೂ ಬ್ರಹ್ಮನಿಗೂ ವಿಷ್ಣುವಿಗೂ ನಡೆದ ವಾದವನ್ನು ವಿವರಿಸಿ ಸಹಾಯ ಮಾಡುವಂತೆ ಕೇಳಿದನು. ಹಸು ಕಾಣಿಸಿದರೆ ಅದೇ ರೀತಿ ಹೇಳಿ ಆ ಲಿಂಗದ ಮೇಲ್ಭಾಗವನ್ನು ತೋರಿಸಿದಂತೆ ವಿಷ್ಣುವಿಗೆ ಹೇಳುವಾಗ ಅದು ನಿಜವೆಂದು ಸಾಕ್ಷಿ ನೀಡುವಂತೆ ಪ್ರಾರ್ಥಿಸಿದನು. ಅದರಿಂದ ಹಸು ಮತ್ತು ಮೊಗಲಿ ಹೂವು ಸೃಷ್ಟಿಕರ್ತನೆ ತಮ್ಮನ್ನು ಬೇಡಿಕೊಂಡಾಗ ನಿರಾಕರಿಸಲಾಗದೆ ಸರಿ ಎಂದವು. ಎರಡೂ ಕೆಳಗೆ ಇಳಿದು ಬರುವಷ್ಟರಲ್ಲಿ ವಿಷ್ಣು ತಾನು ಆ ಲಿಂಗದ ಆರಂಭವನ್ನು ನೋಡಲು ಸಾಧ್ಯವಾಗಲಿಲ್ಲ ಎಂದು ಒಪ್ಪಿಕೊಂಡನು. ಆದರೆ ಬ್ರಹ್ಮ ತಾನು ಲಿಂಗದ ಮೇಲ್ಭಾಗವನ್ನು ನೋಡಿದ್ದೇನೆ, ಬೇಕಾದರೆ ಹಸು ಮತ್ತು ಮೊಗಲಿ ಹೂವನ್ನು ಕೇಳು ಎಂದು ಹೇಳಿದನು. ಆವಾಗ ಮೊಗಲಿ ಹೂವು ನಿಜವೆಂದು ಹೇಳಿತು. ಬ್ರಹ್ಮದೇವರ ಮಾತನ್ನು ನಿರಾಕರಿಸಲಾಗದೆ ಆತನ ಲಿಂಗದ ಮೇಲ್ಭಾಗವನ್ನು ನೋಡಿದೆ ಎಂದು ಹಸುವಿನ ತಲೆಯೂ ಹೇಳುತ್ತದೆ. ಆದರೆ ಸುಳ್ಳು ಹೇಳಲು ಇಷ್ಟವಿಲ್ಲದೆ ಬಾಲದಿಂದ ನೋಡಲಿಲ್ಲ ಎಂದು ಹೇಳುತ್ತದೆ. ಬ್ರಹ್ಮದೇವರ ಸುಳ್ಳು ಪ್ರಚಾರವನ್ನು ನೋಡಲಾಗದೆ ಈಶ್ವರನು ಪ್ರತ್ಯಕ್ಷನಾಗುತ್ತಾನೆ. ಹೇಳಿದಂತೆ ಸುಳ್ಳು ಸಾಕ್ಷಿ ಹೇಳಿದ ಮೊಗಲಿ ಹೂವಿನಿಂದ ಭಕ್ತರು ಯಾರೂ ತನ್ನನ್ನು ಪೂಜಿಸಬಾರದು ಎಂದು ಮತ್ತು ಹಸುವಿನ ಮುಖವನ್ನು ನೋಡುವುದು ಕೂಡ ಪಾಪಕ್ಕೆ ಕಾರಣ ಎಂದು ಶಪಿಸಿದನು. ಹಸುವಿನ ಕೋರಿಕೆಯ ಮೇರೆಗೆ ಬಾಲದಿಂದ ಸತ್ಯವನ್ನು ಹೇಳಿದ್ದರಿಂದ ಕೃಷ್ಣ ಭಾಗವು ಪವಿತ್ರವಾಗಿದೆ. ಒಂದು ಭಾಗವನ್ನು ಪೂಜಿಸಿದವರಿಗೆ ಪುಣ್ಯ ಕಲಗಳು ದೊರೆಯುತ್ತವೆ ಎಂದು ವರವನ್ನು ಅನುಗ್ರಹಿಸಿದನು. ಪರಮೇಶ್ವರನ ನಂತರ ಬ್ರಹ್ಮ, ವಿಷ್ಣು, ಶಿವನ ಪ್ರಾಬಲ್ಯವನ್ನು ಅರಿತು ಪೂಜಿಸಿ ಕೀರ್ತಿಸಿದರು. ಶಿವನು ಲಿಂಗರೂಪದಲ್ಲಿ ಅವತರಿಸಿದ ದಿನವೇ ಮಹಾಶಿವರಾತ್ರಿ ಎಂದು ಪುರಾಣ ಕಥೆ ಹೇಳುತ್ತದೆ. ಅದೇ ರೀತಿ ಶಿವರಾತ್ರಿಯ ಸಂದರ್ಭದಲ್ಲಿ ಈ ಪವಿತ್ರ ಕಥೆಗಳನ್ನು ಕೇಳಿದರೆ ಸಾಕು, 2 ನಿಮಿಷಗಳಲ್ಲಿ ದಾರಿದ್ರ್ಯ ದೂರವಾಗುತ್ತದೆ. ಶಿವನ ಅನುಗ್ರಹದಿಂದ ಸಕಲ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ. ಪ್ರಾಚೀನ ಕಾಲದಲ್ಲಿ ಭದ್ರಪುರಂ ಎಂಬ ಒಂದು ಸಣ್ಣ ಗ್ರಾಮವಿತ್ತು. ಅಲ್ಲಿ ವಾಸಿಸುವವರೆಲ್ಲರೂ ಬಹಳ ದೇವಭಕ್ತರಾಗಿದ್ದರು. ಆ ಗ್ರಾಮದಲ್ಲಿರುವ ಶ್ರೀ ಶೈಲೇಶ್ವರ ಮಹಾದೇವ ದೇವಾಲಯವು ಬಹಳ ಪ್ರಸಿದ್ಧವಾಗಿತ್ತು. ಅಲ್ಲಿಗೆ ಪ್ರತಿದಿನ ವಿವಿಧ ಪ್ರದೇಶಗಳಿಂದ ಭಕ್ತರು ಬಂದು ಪರಮಶಿವನನ್ನು ಪೂಜಿಸಿ ವಿಭೂತಿಯನ್ನು ಧರಿಸಿ ಹೋಗುತ್ತಿದ್ದರು. ಎಲ್ಲರೂ ಈ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಿದ್ದರು. ದೇವರಲ್ಲಿ ಒಬ್ಬ ವೃದ್ಧೆ ಇದ್ದಳು. ಅವಳು ತುಂಬಾ ಬಡವಳು. ಅವಳ ಬಳಿ ಶಿವನಿಗೆ ಅರ್ಪಿಸಲು ಏನೂ ಇರಲಿಲ್ಲ. ಆದರೆ ಅವಳ ಮನಸ್ಸು ಯಾವಾಗಲೂ ಶಿವನಿಂದ ತುಂಬಿರುತ್ತಿತ್ತು. ಅವಳು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಶಿವನನ್ನು ಪೂಜಿಸುತ್ತಿದ್ದಳು. ಅವಳ ಹೆಸರು ಪಾರ್ವತಿದೇವಿ. ಗಂಡನ ಮರಣದ ನಂತರ ಮಕ್ಕಳಿಲ್ಲದ ಅವಳು ಆ ಗ್ರಾಮದಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಳು. ಏನೂ ಇಲ್ಲದ ಕಾರಣ ಅವಳು ಹಳ್ಳಿಯ ಮನೆಗಳಲ್ಲಿ ಕೆಲಸಕ್ಕೆ ಹೋಗಿ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಾ ಜೀವನ ನಡೆಸುತ್ತಿದ್ದಳು. ಅವಳ ಬಳಿ ಆಸ್ತಿಪಾಸ್ತಿ ಏನೂ ಇರಲಿಲ್ಲ, ಸಂಪತ್ತು ಏನೂ ಇರಲಿಲ್ಲ. ಆದರೆ ಅವಳಿಗೆ ಶಿವನ ಮೇಲೆ ಅಪಾರ ಭಕ್ತಿಯಿತ್ತು. ರಂ ನಮ ಶಿವಾಯ ಈ ಮಂತ್ರವು ಅವಳ ಬಾಯಿಂದ ಯಾವಾಗಲೂ ಕೇಳಿಬರುತ್ತಿತ್ತು. ಆದರೆ ಒಮ್ಮೆ ಶಿವರಾತ್ರಿ ಹಬ್ಬ ಬಂದಿತು. ಶಿವರಾತ್ರಿ ಎಂದರೆ ಶಿವನಿಗೆ ತುಂಬಾ ಇಷ್ಟವಾದ ದಿನ ಅಲ್ಲವೇ? ಆದ್ದರಿಂದ ಆ ವೃದ್ಧೆ ಶಿವನಿಗೆ ಏನಾದರೂ ಅರ್ಪಿಸಬೇಕು ಅಂದುಕೊಂಡಳು. ಆದರೆ ಅವಳ ಬಳಿ ಹೂವುಗಳು ಇರಲಿಲ್ಲ. ಅವುಗಳನ್ನು ಖರೀದಿಸಲು ಹಣವೂ ಇರಲಿಲ್ಲ. ಅದರಿಂದ ಅವಳು ತುಂಬಾ ದುಃಖಿತಳಾದಳು. ಅಯ್ಯೋ, ಶಿವರಾತ್ರಿ ದಿನ ಶಿವನನ್ನು ನೋಡಲು ಸಾಧ್ಯವಾಗುವುದಿಲ್ಲ ಎಂದು ಚಿಂತಿತಳಾದಳು. ಹೀಗೆ ಯೋಚಿಸುತ್ತಿರುವಾಗ ಅವಳ ಗುಡಿಸಲಿನ ಮುಂದೆ ಒಂದು ಚಿಕ್ಕ ಬಿಲ್ವಪತ್ರೆ ಗಿಡ ಕಾಣಿಸಿತು. ಆ ವೃದ್ಧೆ ಆ ಬಿಲ್ವಪತ್ರೆ ಎಲೆಗಳನ್ನು ತೆಗೆದುಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದಳು. ಆದರೆ ಅವಳ ಮನಸ್ಸಿನಲ್ಲಿ ತಕ್ಷಣ ಒಂದು ಅನುಮಾನ ಮೂಡಿತು. ಅದು ಏನೆಂದರೆ, ಒಂದೇ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಶಿವನು ಅದನ್ನು ಸ್ವೀಕರಿಸುತ್ತಾನೆಯೇ ಎಂದು ಅನುಮಾನ ಮೂಡಿತು. ಆದರೆ ತಕ್ಷಣವೇ ತನ್ನ ಮನಸ್ಸನ್ನು ದೃಢಪಡಿಸಿಕೊಂಡಳು. ಶಿವನು ಮನಸ್ಸನ್ನು ನೋಡುತ್ತಾನೆ. ನಮ್ಮ ಹೃದಯದ ಪವಿತ್ರತೆ ಅವನಿಗೆ ಮುಖ್ಯ ಎಂದು ಭಾವಿಸಿ ಆ ಮರದಲ್ಲಿದ್ದ ಬಿಲ್ವಪತ್ರೆ ಎಲೆಗಳನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋದಳು. ಅವಳು ದೇವಸ್ಥಾನವನ್ನು ಪ್ರವೇಶಿಸಿ ಶಿವಲಿಂಗದ ಹತ್ತಿರ ಹೋದಳು. ಅಲ್ಲಿರುವ ಇತರ ಭಕ್ತರೆಲ್ಲರೂ ಶ್ರೀಮಂತರು, ರಾಜಮನೆತನದವರು. ದುಬಾರಿ ಹೂವಿನ ಹಾರಗಳು, ಪಂಚಾಮೃತಗಳೊಂದಿಗೆ ಭೋಗಭಾಗ್ಯಗಳಿಂದ ಶಿವನನ್ನು ಪೂಜಿಸಲು ಬಂದಿದ್ದರು. ಪಾರ್ವತಿ ಬಡವಳಾಗಿದ್ದರಿಂದ ಯಾರೂ ಅವಳೊಂದಿಗೆ ಮಾತನಾಡಲಿಲ್ಲ. ಎಲ್ಲರೂ ಅವಳನ್ನು ಕೀಳಾಗಿ ನೋಡಿದರು.
ಹೀಗೆ ಅವಳು ಮೌನವಾಗಿ ಭಕ್ತಿಯಿಂದ ತನ್ನ ಕೈಯಲ್ಲಿದ್ದ ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲೆ ಇರಿಸಿದಳು. ಆಗ ಒಂದು ಅದ್ಭುತ ನಡೆಯಿತು. ಮಾತ್ಮಲಿಂಗದಿಂದ ತೇಜಸ್ಸು ಹೊರಹೊಮ್ಮಿತು. ಬೆಳಕಿನ ಕಿರಣವು ಪಾರ್ವತಿಯನ್ನು ಸೃಷ್ಟಿಸಿತು. ಅವಳು ಆನಂದದಿಂದ ಕಣ್ಣೀರಿನೊಂದಿಗೆ ಶಿವನನ್ನು ಪ್ರಾರ್ಥಿಸಿದಳು. ಅಲ್ಲಿರುವ ಬ್ರಾಹ್ಮಣರು, ರಾಜಪುರುಷರು ಈ ದೃಶ್ಯವನ್ನು ಆಶ್ಚರ್ಯದಿಂದ ನೋಡಿದರು. ಬಿಲ್ವಪತ್ರೆಯಿಂದಲೇ ಇಷ್ಟೊಂದು ಮಹಿಮೆ ಬಂದಿದೆಯೇ ಎಂದು ಆಶ್ಚರ್ಯಪಟ್ಟರು. ಭಕ್ತಿ ನಿಜವಾಗಿಯೂ ಬಹಳ ಶುದ್ಧವಾದದ್ದು ಎಂದು ಅಲ್ಲಿರುವವರೆಲ್ಲರೂ ಅವಳಿಗೆ ನಮಸ್ಕರಿಸಿದರು. ಹೀಗಿರುವಾಗ ಅಲ್ಲಿ ಕೈಲಾಸದಲ್ಲಿ ಮಹಾದೇವನು ಪಾರ್ವತಿದೇವಿಯ ಪಕ್ಕದಲ್ಲಿದ್ದನು. ಆಗ ಪಾರ್ವತಿದೇವಿ ಹೀಗೆ ಪ್ರಶ್ನಿಸಿದಳು, ಪ್ರಭು, ಇಂದು ಶಿವರಾತ್ರಿ ಅಲ್ಲವೇ? ಇಂದು ಭೂಮಿಯ ಮೇಲೆ ಎಲ್ಲರೂ ನಿಮ್ಮನ್ನು ಪೂಜಿಸುತ್ತಾರೆ ಅಲ್ಲವೇ? ಹಾಗಾದರೆ ಮನುಷ್ಯರೆಲ್ಲರಲ್ಲಿ ಯಾರ ಪೂಜೆ ನಿಮ್ಗೆ ಹೆಚ್ಚು ಇಷ್ಟವಾಯಿತು? ಯಾರ ಪೂಜೆಗೆ ನೀವು ಪ್ರಸನ್ನರಾದಿರಿ ಎಂದು ಕೇಳುತ್ತಾಳೆ. ಅದಕ್ಕೆ ಶಿವನೂ ನಗುತ್ತಾ, ಓ ಪಾರ್ವತಿ, ಇಂದು ಒಬ್ಬ ವಿದ್ಯೆ ತನ್ನ ಬಳಿಯಿದ್ದ ಬಿಲ್ವಪತ್ರೆಗಳನ್ನು ನನ್ನ ಲಿಂಗದ ಮೇಲೆ ಅರ್ಪಿಸಿದಳು. ಅವಳ ಪೂಜೆ ಎಲ್ಲರಿಗಿಂತ ಶ್ರೇಷ್ಠವಾದ ಪೂಜೆ. ಅವಳಲ್ಲಿ ನಿಜವಾದ ಭಕ್ತಿಯಿದೆ. ಅವಳ ಬಳಿ ಕೋಟ್ಯಂತರ ಧನವಿಲ್ಲ, ಆದರೆ ಅವಳ ಹೃದಯದಲ್ಲಿ ನಾನೇ ಇದ್ದೇನೆ ಎಂದು ಹೇಳಿದನು. ಆಗ ದೇವಿ ಆಶ್ಚರ್ಯದಿಂದ ನೋಡುತ್ತಾ, ಪ್ರಭು, ಹಾಗಾದರೆ ನೀವು ಅವಳಿಗೆ ಏನು ವರವನ್ನು ನೀಡಿದಿರಿ ಎಂದು ಕೇಳಿದಳು. ಅದಕ್ಕೆ ಶಿವನು ಸಂತೋಷದಿಂದ ಅವಳ ಭಕ್ತಿಯ ಕಾರಣದಿಂದ ಅವಳ ಜೀವನದಲ್ಲಿ ಇಲ್ಲಿಯವರೆಗೆ ಎದುರಾದ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಅವಳು ಇನ್ನು ಬಡವಳಲ್ಲ. ಅವಳ ಮನೆಯಲ್ಲಿ ಎಲ್ಲಾ ಸಮಯದಲ್ಲೂ ಸಂಪತ್ತನ್ನು ನಾನು ಇಡುತ್ತೇನೆ ಎಂದು ಹೇಳುತ್ತಾನೆ. ಇನ್ನು ಭೂಮಿಯ ಮೇಲೆ ವಿದ್ಯೆಯು ದೇವಸ್ಥಾನದಿಂದ ಮನೆಗೆ ಹಿಂದಿರುಗಿದ ತಕ್ಷಣ ಒಂದು ಮಹಾ ಅಜ್ಞಾನ, ಒಂದು ಅದ್ಭುತ ನಡೆಯಿತು. ಅವಳು ತನ್ನ ಚಿಕ್ಕ ಗುಡಿಸಲಿಗೆ ಹೋಗುತ್ತಿದ್ದಂತೆ ಮನೆಯ ಮಧ್ಯದಲ್ಲಿ ಒಂದು ಪ್ರಕಾಶವು ಕಾಣಿಸಿತು. ಅವಳು ಆಶ್ಚರ್ಯದಿಂದ ನೋಡಿದಳು. ಅಲ್ಲಿ ಚಿನ್ನದ ನಾಣ್ಯಗಳು, ಮಾಣಿಕ್ಯಗಳು, ವಜ್ರಗಳು ಕಾಣಿಸಿದವು. ಅವಳು ಆಶ್ಚರ್ಯದಿಂದ ಶಿವನನ್ನು ಸ್ಮರಿಸಿದಳು. ಪ್ರಭು, ನಾನು ನಿಮ್ಗೆ ಮಾಡಿದ ಚಿಕ್ಕ ಪೂಜೆಗೆ ನೀವು ನನಗೆ ಇಂತಹ ಮಹಾ ಐಶ್ವರ್ಯವನ್ನು ನೀಡಿದ್ದೀರಿ ಎಂದು ಅವಳು ಆನಂದದಿಂದ ಕಣ್ಣೀರಿನಿಂದ ಹರ ಹರ ಮಹಾದೇವ ಎಂದು ಹಾಡಿದಳು. ಇನ್ನೂ ಅವಳು ಸಂಪನ್ನಳಾದಳು. ಆದರೆ ಆ ಸಂಪತ್ತಿನಲ್ಲಿ ಬಿದ್ದು ಅವಳು ತನ್ನ ಭಕ್ತಿಯನ್ನು ಮರೆಯಲಿಲ್ಲ. ಅವಳು ತನ್ನ ಸಂಪತ್ತನ್ನು ಉಪಯೋಗಿಸಿ ಬಡವರಿಗೆ ಸಹಾಯ ಮಾಡಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿದಳು. ಇಷ್ಟು ಮುಂದೆ ನಡೆದು ಹೋಗಿದ್ದರಿಂದ ಭಕ್ತಿ ಮುಖ್ಯ, ಆದರೆ ಕಾಣಿಕೆಗಳಲ್ಲ. ಸಣ್ಣ ಅರ್ಪಣೆಯು ಸರಿಯಾದ ಮನಸ್ಸಿನಿಂದ ಸಮರ್ಪಿಸಿದರೆ ಶಿವನು ತೃಪ್ತಿಪಡುತ್ತಾನೆ. ಸಂಪತ್ತಿಗಿಂತ ಮನಸಾರೆ ಮಾಡಿದ ಸೇವೆಗೆ ದೇವಾನುಗ್ರಹ ಹೆಚ್ಚು ಲಭಿಸುತ್ತದೆ ಎಂಬ ನೀತಿಯನ್ನು ಈ ಕಥೆಯ ಮೂಲಕ ಗ್ರಹಿಸಬೇಕು. ಪ್ರಭಾವ ಶಬರಿ ನದಿ ತೀರದಲ್ಲಿದ್ದ ಅರಣ್ಯದಲ್ಲಿ ಕೂಲಿಲುಡು ಎಂಬ ಒಬ್ಬ ಬೇಡನು ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು. ಅವನು ಬೇಟೆ ಹೊರತು ಬೇರೆ ಯೋಚನೆ ಇಲ್ಲದ ಕಡು ಮೂರ್ಖನು. ಬೇಟೆಗೆ ಹೋಗುವುದು, ಪ್ರಾಣಿಗಳನ್ನು ಕೊಂದು ಅವುಗಳನ್ನು ಸುಟ್ಟು ತಾನು ತಿಂದು ತನ್ನ ಹೆಂಡತಿ ಮಕ್ಕಳಿಗೆ ತಿನ್ನಿಸುವುದು ಬಿಟ್ಟು ಅವನಿಗೆ ಬೇರೆ ಏನೂ ಗೊತ್ತಿರಲಿಲ್ಲ. ಅವನು ಪ್ರಾಣಿಗಳನ್ನು ಬೇಟೆಯಾಡುವಲ್ಲಿ ನಿಪುಣನಾಗಿದ್ದನು. ಕ್ರೂರ ಮೃಗಗಳು ಸಹ ಆ ಬೇಟೆಗಾರನನ್ನು ನೋಡಿ ಹೆದರಿ ಓಡಿಹೋಗುತ್ತಿದ್ದವು. ಆದ್ದರಿಂದ ಅವನು ಕಾಡಿನಲ್ಲಿ ನಿರ್ಭಯವಾಗಿ ತಿರುಗುತ್ತಿದ್ದನು. ಪ್ರತಿದಿನದಂತೆ ಒಂದು ದಿನ ಬೇಟೆಗೆ ಹೋದಾಗ ಅಂದು ಯಾವುದೇ ಪ್ರಾಣಿಗಳು ಕಾಣಿಸಲಿಲ್ಲ. ಸಾಯಂಕಾಲವಾಗುತ್ತದೆ. ಕೂಲಿಯವನಿಗೆ ಖಾಲಿ ಕೈಯಲ್ಲಿ ಮನೆಗೆ ಹೋಗಲು ಮನಸ್ಸು ಒಪ್ಪದ ಕಾರಣ ಕತ್ತಲಾದ ನಂತರ ಅಲ್ಲಿರುವ ಬಿಲ್ವಪತ್ರೆ ಮರದ ಮೇಲೆ ಹತ್ತಿ ಪ್ರಾಣಿಗಳಿಗಾಗಿ ಕಾಯಲು ಪ್ರಾರಂಭಿಸಿದನು. ಬೆಳಗಾಗುತ್ತಿದ್ದಂತೆ ಹೆಚ್ಚು ಹಿಮ ಬೀಳುತ್ತಿದ್ದರಿಂದ ಬೇಟೆಗಾರನು ಮರದ ಕೊಂಬೆಗಳನ್ನು ಹತ್ತಿರಕ್ಕೆ ಎಳೆದುಕೊಂಡು ತನ್ನ ದೇಹವನ್ನು ಅವುಗಳಿಂದ ಮುಚ್ಚಿಕೊಳ್ಳಲು ಪ್ರಾರಂಭಿಸಿದನು. ಆ ಕೊಂಬೆಗಳಲ್ಲಿದ್ದ ಒಣ ಎಲೆಗಳು ಉದುರಿ ಮರದ ಕೆಳಗಿದ್ದ ಶಿವಲಿಂಗದ ಮೇಲೆ ಬಿದ್ದವು. ಅದು ಮಹಾಶಿವರಾತ್ರಿ ದಿನವಾಗಿತ್ತು ಮತ್ತು ಬೇಟೆಗಾರನು ಹಗಲೆಲ್ಲ ಏನನ್ನೂ ತಿನ್ನದೆ ರಾತ್ರಿಯಿಡೀ ಜಾಗರಣೆ ಮಾಡಿದ್ದನು. ಅವನಿಗೆ ಗೊತ್ತಿಲ್ಲದಿದ್ದರೂ ಬಿಲ್ವವ್ರತದಲ್ಲಿ ಶಿವಲಿಂಗದ ಮೇಲೆ ಬಿದ್ದವು, ಬೇರೆ ಏನೂ ಇರಲಿಲ್ಲ. ಶಿವರಾತ್ರಿಯ ಮಹಿಮೆಯು ಬೇಟೆಗಾರನಿಗೆ ಪ್ರಾಪ್ತವಾಯಿತು. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ರಾತ್ರಿಯಿಡೀ ಜಾಗರಣೆ. ಅದು ಶಿವಲಿಂಗದ ಮೇಲೆ ಬಿಲ್ವಪತ್ರೆಗಳಿಲ್ಲದೆ ಉಪವಾಸ ಮಾಡುವುದು, ಇವೆಲ್ಲವೂ ಆ ಬೇಟೆಗಾರನಿಗೆ ಒಳ್ಳೆಯದನ್ನು ಮಾಡಿದವು. ಮರಣಗಳಿಗೆ ಹೆಚ್ಚು ಕಡಿಮೆ ಇಲ್ಲ, ಶಿಶುವೃದ್ಧ ಭೇದಗಳಿಲ್ಲ. ಪೂರ್ವಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಮನುಷ್ಯರು
ತಮ್ಮ ಜೀವನವನ್ನು ನಡೆಸಬೇಕು. ಇನ್ನು ಕೆಲವು ವರ್ಷಗಳ ನಂತರ ಆ ಬೇಟೆಗಾರನಿಗೆ ವೃದ್ಧಾಪ್ಯ ಬಂದು ಮರಣ ಸಮೀಪಿಸಿತು. ಪ್ರಾಣಗಳನ್ನು ಬಿಟ್ಟನು. ತಕ್ಷಣ ಯಮಭಟರು ಬಂದು ಅವನ ಪ್ರಾಣಗಳನ್ನು ತೆಗೆದುಕೊಂಡು ಹೋಗಬಹುದು. ಅಷ್ಟರಲ್ಲಿ ಕೈಲಾಸದಿಂದ ದೇವದೂತರು ಬಂದು ಯಮದೂತರ ಕೈಯಲ್ಲಿದ್ದ ಬೇಡನ ಜೀವವನ್ನು ತೆಗೆದುಕೊಂಡು ಶಿವನ ಬಳಿಗೆ ಹೋದರು. ಯಮಭಟರು ಏನು ಮಾಡಬೇಕೆಂದು ತಿಳಿಯದೆ ಯಾರ ಬಳಿಗೆ ಹೋಗಿ ಯಾರೊಂದಿಗೆ ನಡೆದ ಘಟನೆಯನ್ನು ಹೇಳಿದರು. ಆಗ ಯಮನು ಸ್ವಲ್ಪ ಹೊತ್ತು ಯೋಚಿಸಿ ಸ್ವಲ್ಪ ಸಮಯದ ನಂತರ ಶಿವನ ಬಳಿಗೆ ಹೋದನು. ಶಿವನು ಪಾರ್ವತಿ, ಗಣಪತಿ, ಕುಮಾರಸ್ವಾಮಿ, ತುಂಬುರ ನಾರದರೊಂದಿಗೆ ಸಭೆ ಸೇರಿದ್ದ ಸಮಯದಲ್ಲಿ ಯಮನು ಬಂದು ಶಿವನ ಕುಟುಂಬವನ್ನು ಸ್ತುತಿಸಿದನು. ಆಗ ಉಮಾಪತಿಯನ್ನು ಆಶೀರ್ವದಿಸಿ ಸೂಕ್ತ ಆಸನವನ್ನು ನೀಡಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಬಂದ ಕಾರಣವೇನೆಂದು ಪ್ರಶ್ನಿಸಿದಾಗ ಯಮನು, ಮಹೇಶ, ಬಹಳ ದಿನಗಳ ನಂತರ ನಿಮ್ಮ ದರ್ಶನ ಭಾಗ್ಯ ದೊರೆತಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ನಿಮ್ಮ ದರ್ಶನದ ಕಾರಣವೇನೆಂದರೆ ಹಿಂದೆ ನಿಮ್ಮ ಬಳಿ ಮುಚ್ಚಳಗಳನ್ನು ತಂದಿದ್ದ ಬೇಟೆಗಾರನು ಮಹಾಪಾಪಿ, ಕ್ರೂರಿ, ದಯಾದಾಕ್ಷಿಣ್ಯವಿಲ್ಲದೆ ಅನೇಕ ಜೀವಿಗಳನ್ನು ಹಿಂಸಿಸಿದ್ದಾನೆ. 1. ಮೋನಿಕಾ ಮಹಾಶಿವರಾತ್ರಿಯಂದು ಆಕಸ್ಮಿಕವಾಗಿ ಪ್ರಾಣಿಗಳು ಸಿಗದ ಕಾರಣ ಊಟ ಮಾಡಲಿಲ್ಲ. ಪ್ರಾಣಿಗಳನ್ನು ಬೇಟೆಯಾಡು. ಆ ರಾತ್ರಿ ಪೂರ್ತಿ ಎಚ್ಚರವಾಗಿದ್ದರು. ಅವನು ಪ್ರಾಮಾಣಿಕವಾಗಿ ಶಿವಲಿಂಗಗಳನ್ನು ಪೂಜಿಸಲಿಲ್ಲ. ಆದ್ದರಿಂದ ಅವನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಲಾಗಿದೆ ಎಂದು ಭಾವಿಸಬಹುದೇ? ಅಷ್ಟರಿಂದಲೇ ಅವನಿಗೆ ಕೈಲಾಸ ಸಿಗುತ್ತದೆಯೇ ಎಂದು ಯಮನು ವಿನಂತಿಸಿಕೊಂಡನು. ಆಗ ಶಿವನು, ಯಮಧರ್ಮರಾಜ, ನನಗೆ ಪ್ರಿಯವಾದ ಮಹಾಶಿವರಾತ್ರಿ ಹಬ್ಬದಂದು ಬಿಲ್ವಪತ್ರಗಳನ್ನು ನನ್ನ ಮೇಲೆ ಹಾಕಿ ಊಟ ಮಾಡದೆ ಜಾಗರಣೆಯಲ್ಲಿದ್ದ ಈ ಬೇಟೆಗಾರನು ಪಾಪಮುಕ್ತನಾಗುತ್ತಾನೆ. ಯಾರಿಗಾದರೂ ಆ ವ್ರತದ ಫಲ ಸಿಗಲೇಬೇಕು. ಆದ್ದರಿಂದ ಈ ಬೇಟೆಗಾರನು ಪಾಪಿಯಾದರೂ ಆ ದಿನದ ಶಿವರಾತ್ರಿಯ ಮಹಿಮೆ, ಸಾಯುಜ್ಯವು ಪ್ರಾಪ್ತವಾಗಿದೆ ಎಂದು ಪರಮೇಶ್ವರನು ವಿವರಿಸಿದ ಕಾರಣ ತಿಳಿಯದೆ ಶಿವರಾತ್ರಿ ವ್ರತ ಮಾಡಿದ ಕಲ್ಯಾಣವು ಪ್ರಬುದ್ಧವಾಗುತ್ತಿದೆ ಎಂಬ ವಿಷಯವನ್ನು ಈ ಪುರಾಣ ಕಥೆಯ ಮೂಲಕ ತಿಳಿದುಕೊಳ್ಳಬಹುದು. ಶಿವರಾತ್ರಿ ದಿನ ಶಿವನು ಪಾರ್ವತಿದೇವಿಗೆ ಹೇಳಿದ ಈ ಶಿವರಾತ್ರಿ ಮಹತ್ವವನ್ನು ತಿಳಿಸುವ ಕಥೆಯನ್ನು ಕೇಳಿದರೆ ಜೀವನದಲ್ಲಿ ಕಷ್ಟಗಳು ಹತ್ತಿರ ಸುಳಿಯುವುದಿಲ್ಲ, ಉನ್ನತ ಸ್ಥಾನಕ್ಕೆ ಬರುತ್ತಾರೆ. ಒಂದು ದಿನ ಕೈಲಾಸ ಪರ್ವತ ಶಿಖರದ ಮೇಲೆ ಪಾರ್ವತಿ ಪರಮೇಶ್ವರರು ಸುಖಾಸೀನರಾಗಿರುವಾಗ ಪಾರ್ವತಿಯು ಶಿವನೊಂದಿಗೆ ಎಲ್ಲಾ ವ್ರತಗಳಲ್ಲಿ ಉತ್ತಮವಾದ ಭಕ್ತಿ ಮುಕ್ತಿ ಪ್ರದಾಯಕವಾದ ವ್ರತವನ್ನು ತಿಳಿಸುವಂತೆ ಕೇಳಿಕೊಂಡಳು. ಆಗ ಶಿವನು ಶಿವರಾತ್ರಿ ವ್ರತದ ವಿಶೇಷತೆಗಳನ್ನು ತಿಳಿಸಿದನು. ಇದನ್ನು ಮಾಘ ಬಹುಳ ಚತುರ್ದಶಿಯೆಂದು ಆಚರಿಸಬೇಕು ಎಂದು ತಿಳಿದು ಅಥವಾ ತಿಳಿಯದೆ ಒಮ್ಮೆ ಮಾಡಿದರೂ ಯಮನಿಂದ ತಪ್ಪಿಸಿಕೊಂಡು ಮುಕ್ತಿ ಪಡೆಯುತ್ತಾರೆ ಎಂದು. ಅದರ ವೃತ್ತಾಂತ ಸಾರವನ್ನು ಈ ಕಥೆಯ ರೂಪದಲ್ಲಿ ವಿವರಿಸುವುದು. ಒಂದು ಕಾಲದಲ್ಲಿ ಒಂದು ಪರ್ವತ ಪ್ರದೇಶದಲ್ಲಿ ಹಿಂಸಾವೃತ್ತಿ ಹೊಂದಿದ ಒಬ್ಬ ವ್ಯಕ್ತಿಯಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಬೇಟೆಗೆ ಹೋಗಿ ಸಂಜೆ ಯಾವುದಾದರೂ ಮೃಗವನ್ನು ಕೊಂದು ತಂದು ಕುಟುಂಬವನ್ನು ಪೋಷಿಸುತ್ತಿದ್ದನು. ಆದರೆ ಒಂದು ದಿನ ಬೆಳಿಗ್ಗೆ ಹೊರಟು ಹೋಗಿ ಕಾಡನ್ನೆಲ್ಲ ಸುತ್ತಿದರೂ ಒಂದು ಮೃಗವೂ ಸಿಗಲಿಲ್ಲ. ಆ ದಿನ ಕತ್ತಲಾಗುತ್ತಾ ಇದ್ದ ಖಾಲಿ ಕೈಗಳಿಂದ ಮನೆಗೆ ಹೋಗಲು ಮನಸ್ಸಿಲ್ಲದೆ ಹಿಂದಿರುಗಿದೆ. ದಾರಿಯಲ್ಲಿ ಅವನಿಗೆ ಒಂದು ಕೊಳ ಕಾಣಿಸಿತು. ಯಾವುದಾದರೂ ಪ್ರಾಣಿಗಳು ನೀರು ಕುಡಿಯಲು ಅಲ್ಲಿಗೆ ಖಂಡಿತ ಬರುತ್ತವೆ ಎಂದು ಕಾಯ್ದು ಅವುಗಳನ್ನು ಕೊಲ್ಲಬಹುದು ಎಂದು ಯೋಚಿಸಿ ಹತ್ತಿರದ ಒಂದು ಮರವನ್ನು ಏರಿ ತನ್ನ ದೃಷ್ಟಿಗೆ ಅಡ್ಡವಾಗಿದ್ದ ಎಲೆಗಳನ್ನು ಮತ್ತು ಕಾಯಿಗಳನ್ನು ಮುರಿದು ಕೆಳಗೆ ಹಾಕಲು ಪ್ರಾರಂಭಿಸಿದನು. ಚಳಿಗೆ ನಡುಗುತ್ತಾ ಬಿಲ್ಲು ಏರಿಸಿ ಪ್ರಾಣಿಗಳಿಗಾಗಿ ಕಾಯುತ್ತಾನೆ. ಮೊದಲ ಜಾವದಲ್ಲಿ ಒಂದು ಹೆಣ್ಣು ಜಿಂಕೆ ನೀರು ಕುಡಿಯಲು ಅಲ್ಲಿಗೆ ಬಂದಿತು. ಬೇಟೆಗಾರನು ಅದರ ಮೇಲೆ ಬಾಣ ಬಿಡಲು ಹೋಗುವಾಗ ಜಿಂಕೆ ಭಯಪಡದೆ, ಬೇಟೆಗಾರನೇ, ನನ್ನನ್ನು ಕೊಲ್ಲಬೇಡ ಎಂದು ಮನುಷ್ಯನ ಮಾತುಗಳಲ್ಲಿ ಮಾತನಾಡಿತು. ಬೇಟೆಗಾರನು ಆಶ್ಚರ್ಯಪಟ್ಟು, ಮನುಷ್ಯರಂತೆ ಮಾತನಾಡುತ್ತಿದ್ದೀಯಾ? ನಿನ್ನ ವಿಷಯ ತಿಳಿಸು ಎಂದು ಕೇಳಿಕೊಂಡನು. ಅದಕ್ಕೆ ಜಿಂಕೆ, ನಾನು ಪೂರ್ವಜನ್ಮದಲ್ಲಿ ರಂಭಾ ಎಂಬ ಅಪ್ಸರೆಯಾಗಿದ್ದೆ. ಹಿರಣ್ಯಾಕ್ಷ ಎಂಬ ರಾಕ್ಷಸರಾಜನನ್ನು ಪ್ರೀತಿಸಿ ಶಿವನನ್ನು ಪೂಜಿಸುವುದನ್ನು ಮರೆತಿದ್ದೆ. ಅದಕ್ಕೆ ರುದ್ರನು ಕೋಪಗೊಂಡು, ಕಾಮಾತುರೆಯಾದ ನೀನು ನಿನ್ನ ಪ್ರಿಯನೂ ಜಿಂಕೆಗಳಾಗಿ 12 ವರ್ಷ ಕಳೆದು ಒಬ್ಬನೂ ಬಾಣದಿಂದ ಕೊಲ್ಲುವಾಗ ಶಾಪವಿಮುಕ್ತರಾಗುವಿರಿ ಎಂದು ತಿಳಿಸಿದನು. ನಾನು ಗರ್ಭಿಣಿ ಅವಜ್ಜೆ, ಆದ್ದರಿಂದ ನನ್ನನ್ನು ಬಿಡು. ಇನ್ನೊಂದು ಹೆಣ್ಣು ಜಿಂಕೆ ಇಲ್ಲಿಗೆ ಬರುತ್ತದೆ. ಅದು ಚೆನ್ನಾಗಿ ದಪ್ಪವಾಗಿರುವುದರಿಂದ ಅದನ್ನು ಕೊಲ್ಲು. ಇಲ್ಲದಿದ್ದರೆ
ನಾನು ವಸತಿಗೆ ಹೋಗಿ ಹೆರಿಗೆಯಾಗಿ ಮಗುವನ್ನು ಸಂಬಂಧಿಕರಿಗೆ ಒಪ್ಪಿಸಿ ಹಿಂತಿರುಗುತ್ತೇನೆ ಎಂದು ಅವನನ್ನು ಒಪ್ಪಿಸಿ ಹೊರಟು ಹೋಯಿತು. 2ನೇ ಜಾಮ ಕಳೆದರೂ ಮುರಕ ಜಿಂಕೆ ಕಾಣಿಸಿತು. ಬೇಟೆಗಾರ ಸಂತೋಷಪಟ್ಟು ಬಿಲ್ಲನ್ನು ಎತ್ತಿ ಬಾಣವನ್ನು ಬಿಡಲು ಹೋಗುವಾಗ ಅದನ್ನು ನೋಡಿದ ಜಿಂಕೆ ಹೆದರಿ ಮಾನವ ಧ್ವನಿಯಲ್ಲಿ, ಆ ಬೇಟೆಗಾರ, ನಾನು ವಿರಹದಿಂದ ಕುಶಳಾಗಿದ್ದೇನೆ. ನನ್ನಲ್ಲಿ ಕೊಬ್ಬು ಮತ್ತು ಮಾಂಸ ಇಲ್ಲ. ನಾನು ಸತ್ತರೂ ನಿನ್ನ ಕುಟುಂಬಕ್ಕೆ ಸಾಕಾಗುವುದಿಲ್ಲ. ಇಲ್ಲಿಗೆ ಅತ್ಯಂತ ದಪ್ಪವಾದ ಗಂಡು ಜಿಂಕೆ ಒಂದು ಬರುತ್ತದೆ. ಅದನ್ನು ಕೊಲ್ಲು, ಇಲ್ಲದಿದ್ದರೆ ನಾನೇ ಹಿಂತಿರುಗುತ್ತೇನೆ ಎಂದಿತು. ಆ ಬೇಟೆಗಾರ ಅದನ್ನೂ ಬಿಟ್ಟುಬಿಟ್ಟನು. 3ನೇ ಜಾಮ ಬಂದಿತು. ಬೇಟೆಗಾರ ಹಸಿವಿನಿಂದ ಜಿಂಕೆಗಾಗಿ ನೋಡುತ್ತಿದ್ದಾನೆ. ಅಷ್ಟರಲ್ಲಿ ಒಂದು ಗಂಡು ಜಿಂಕೆ ಅಲ್ಲಿಗೆ ಬಂದಿತು. ಬಿಲ್ಲು ಬಾಣ ಬಿಡಲು ಸಿದ್ಧನಾದಾಗ ಆ ಮೃಗವು ಬೇಟೆಗಾರನನ್ನು ನೋಡಿ ಮೊದಲ 2 ಹೆಣ್ಣು ಜಿಂಕೆಗಳು ತನ್ನ ಪ್ರಿಯತಮೆಯರನ್ನು ತಾನೇ ಕೊಂದನೆ ಎಂದು ಪ್ರಶ್ನಿಸಿತು. ಅದಕ್ಕೆ ಬೇಟೆಗಾರನು ಆಶ್ಚರ್ಯಪಟ್ಟು, 2 ಹೆಣ್ಣು ಜಿಂಕೆಗಳು ಹಿಂದಿರುಗಲು ಪ್ರತಿಜ್ಞೆ ಮಾಡಿ ಹೋಗಿವೆ. ನಿನ್ನನ್ನು ನನಗೆ ಆಹಾರವಾಗಿ ಕಳುಹಿಸುತ್ತವೆ ಎಂದು ಹೇಳಿದವು ಎಂದು ಹೇಳಿದನು. ಆ ಮಾತು ಕೇಳಿ ನಾನು ಬೆಳಿಗ್ಗೆ ನಿಮ್ಮ ಮನೆಗೆ ಬರುತ್ತೇನೆ. ನನ್ನ ಹೆಂಡತಿ ಮತುಮತಿ, ಅವಳೊಂದಿಗೆ ಸಮಯ ಕಳೆದು ಬಂಧುಮಿತ್ರರ ಅನುಮತಿ ಪಡೆದು ಮತ್ತೆ ಬರುತ್ತೇನೆ ಎಂದು ಪ್ರಮಾಣ ಮಾಡಿ ಹೊರಟನು. ಹೀಗೆ 4 ಯಾಮಗಳು ಕಳೆದು ಸೂರ್ಯೋದಯದ ಸಮಯದಲ್ಲಿ ಬೇಟೆಗಾರನು ಜಿಂಕೆಗಳಿಗಾಗಿ ಕಾಯುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಆ 4 ಜಿಂಕೆಗಳು ಬಂದು, ನನ್ನನ್ನು ಮೊದಲು ಕೊಲ್ಲು, ನನ್ನನ್ನೇ ಮೊದಲು ಕೊಲ್ಲು ಎಂದು ಹೇಳುತ್ತಾ ಬೇಟೆಗಾರನ ಮುಂದೆ ಮಂಡಿಯೂರಿ ನಿಂತವು. ಅವನು ಮೇಘಗಳ ಸತ್ಯನಿಷ್ಠೆಗೆ ಆಶ್ಚರ್ಯಪಟ್ಟನು. ಅವುಗಳನ್ನು ಕೊಲ್ಲಲು ಅವನ ಮನಸ್ಸು ಒಪ್ಪಲಿಲ್ಲ. ತನ್ನ ಹಿಂಸಾತ್ಮಕ ವೃತ್ತಿಯ ಬಗ್ಗೆ ಜುಗುಪ್ಸೆ ಉಂಟಾಯಿತು. ಲೋ ಮೃಗಗಳೇ, ನಿಮ್ಮ ನಿವಾಸಗಳಿಗೆ ಹೋಗಿ, ನನಗೆ ಮಾಂಸ ಬೇಡ. ಮೇಘಗಳನ್ನು ಹೆದರಿಸುವುದು, ಬಂಧಿಸುವುದು, ಕೊಲ್ಲುವುದು ಪಾಪ. ಕುಟುಂಬಕ್ಕಾಗಿ ಇನ್ನೂ ನಾನು ಎಂದಿಗೂ ಪಾಪ ಮಾಡುವುದಿಲ್ಲ. ಧರ್ಮಕ್ಕೆ ದಯೆ ಮೂಲ, ದಮವು ಸತ್ಯಕಲ. ನೀನು ನನಗೆ ಗುರು, ಉಪದೇಶಕ. ಕುಟುಂಬ ಸಮೇತರಾಗಿ ಹೋಗಿ, ನಾನೀಗ ಸತ್ಯಧರ್ಮವನ್ನು ಆಶ್ರಯಿಸಿ ಅಸ್ತ್ರಗಳನ್ನು ತ್ಯಜಿಸುವೆನು ಎಂದು ಹೇಳಿ ಧನುರ್ಬಾಣಗಳನ್ನು ಬಿಸಾಡಿ ಮೃಗಗಳಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದನು. ಅಷ್ಟರಲ್ಲಿ ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗಿದವು. ಪುಷ್ಪವೃಷ್ಟಿ ಸುರಿಯಿತು. ದೇವದೂತರು ಮನೋಹರವಾದ ವಿಮಾನವನ್ನು ತಂದು ಹೀಗೆಂದರು, ಆ ಮಹಾನುಭಾವ, ಶಿವರಾತ್ರಿ ಪ್ರಭಾವದಿಂದ ನಿನ್ನ ಪಾಪವು ಕ್ಷೀಣಿಸಿದೆ. ತಿಳಿಯದೆಯೇ ಉಪವಾಸ ಜಾಗರಣೆ ಮಾಡಿದೆ. ಯಮ್ಮನನ್ನು ಪೂಜಿಸಿದೆ. ನೀನು ಹತ್ತಿದ್ದು ಬಿಲ್ವವೃಕ್ಷ, ಅದರ ಕೆಳಗೆ ಸ್ವಯಂಭೂಲಿಂಗವೊಂದು ಪೊದೆಯಲ್ಲಿ ಮರೆಯಾಗಿದೆ. ನೀನು ತಿಳಿಯದೆಯೇ ಬಿಲ್ವಪತ್ರಗಳನ್ನು ಕಿತ್ತು ಶಿವಲಿಂಗವನ್ನು ಪೂಜಿಸಿದೆ. ಸಶರೀರವಾಗಿ ಸ್ವರ್ಗಕ್ಕೆ ಹೋಗು. ಮೇಘರಾಜ, ನೀನು ಸಕುಟುಂಬವಾಗಿ ನಕ್ಷತ್ರ ಪದವನ್ನು ಪಡೆಯಿರಿ ಎಂದರು. ಈ ಕಥೆಯನ್ನು ಕೇಳಿದ ನಂತರ ಪರಮೇಶ್ವರನು ಪಾರ್ವತಿಗೆ ಹೀಗೆ ಹೇಳಿದನು, ರೇಣು ದೇವಿಯು ಆ ಮೃಗ ಕುಟುಂಬವೇ ಆಕಾಶದಲ್ಲಿ ಕಾಣಿಸುವ ಮೃಗಶಿರ ನಕ್ಷತ್ರ. 3 ನಕ್ಷತ್ರಗಳಲ್ಲಿ ಮುಂದಿರುವ 2 ಜಿಂಕೆ ಮರಿಗಳು, ಹಿಂದಿರುವ 3ನೆಯದು ಮುಳುಗಿ. ಈ 3ನ್ನು ಮೃಗಶೀರ್ಷ ಎನ್ನುತ್ತಾರೆ. ಅದರ ಹಿಂದಿರುವ ನಕ್ಷತ್ರಗಳಲ್ಲಿ ಉಜ್ವಲವಾದದ್ದು ಯುದ್ಧ ಕಕ್ಷೆ. ಆದ್ದರಿಂದ ಶಿವರಾತ್ರಿಯೊಳಗೆ ಈ ಕತೆಗಳನ್ನು ಕೇಳಿದರೆ ಸಾಕು, ಮರಣ ಹತ್ತಿರ ಸುಳಿಯುವುದಿಲ್ಲ. 2 ನಿಮಿಷಗಳಲ್ಲಿ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಅವನ ಮಳೆಯೇ ಮೃತ್ಯು ದೋಷಗಳನ್ನು ಹೋಗಲಾಡಿಸುತ್ತದೆ. ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ.